ಆದಿಕವಿ ಕವಿರಾಜ ಹಂಸನನು ಆದಿಕವಿ ಕುಲ ಕಮಲ ಮಿತ್ರ ಮಹಾದಿವೌಕಸ ಪ್ರಚುರ ಭಾಷಾ ಕವಿ ಜನೋತ್ತಂಸ ವೇದ ಗರ್ಭವರ ಪ್ರಸಾದಾಹ್ಲಾದ ಕವಿ ರಘುವರ ಕಥಾ ವಿಮಲೋದದು ಮಹಾಮುನಿ ಪ್ರಾಚೇತಸು ವಂದೇ ಮಹಾಮುನಿ ಪ್ರಾಚೇತಸಂ ವಂದೇ. ಆಸ್ತಿಕ ಬಂಧುಗಳೇ, ಯುದ್ಧ ಕಾಂಡದ 18 ಸಂಧಿಯನ್ನು ನಾವು ಮುಗಿಸಿದೆವು. ವಜ್ರದಂಷ್ಟ್ರ, ಧೂಮ್ರಾಕ್ಷ, ಅಕಂಪನಾದಿ ವಿಕ್ರಮಗಳು ಯಾರಿದ್ದಾರೆ? ರಾವಣನ 7 ಜನ ಸೇನಾಪತಿಗಳಲ್ಲಿ ಅಕಂಪನ ಮೊದಲನೆಯವ ಅಂತ ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ದೇವೆ. ಹನುಮಂತನ ಆಘಾತದಿಂದ ಅಕಂಪನ ಸತ್ತು ಹೋಗ್ತಾನೆ. ರಾವಣ ಸೇನೆಯಲ್ಲಿ ಒಂದು ಸೋಲಿನ ಛಾಯೆ, ಕರಿಛಾಯೆ ಹಬ್ಬುತ್ತದೆ. ಏನು ವಿಕ್ರಮ ಇದ್ದರೂ, ಆತ್ಮವಿಶ್ವಾಸ ಇದ್ದರೂ ರಾವಣನಲ್ಲಿ ಆತ್ಮವಿಶ್ವಾಸ ಕುಂಠಿತಗೊಳ್ಳುತ್ತದೆ. ರಾತ್ರಿ ಕಪಿಗಳು ಲಂಕೆ ಮೇಲೆ ಅಭಿಯೋಗ ನಡೆಸ್ತಾರೆ, ಯುದ್ಧ ನಡೆಸ್ತಾರೆ. ರಾವಣನ ಯಾವ ತಂತ್ರಗಳು ಫಲಿಸುವುದಿಲ್ಲ. ಹಾಗೆ ಈ ಮುಂದಿನ 19ನೇ ಸಂಧಿಯಲ್ಲಿ ರಾವಣನಿಗೆ ಬಂಧುತ್ವದಲ್ಲಿ ಮಾವನಾದ ಮತ್ತು ಮಂತ್ರಿ ಮುಖ್ಯನಾದ, ಅಥವಾ ರಾವಣನ 10 ತಲೆಗಿಂತ ಭಿನ್ನವಾದ 11ನೇ ತಲೆ ಅಂತ ನಾವು ತೆಕ್ಕೊಂಡ್ರೆ ರಾಜನಿಗೆ ಬುದ್ಧಿಯ ಸ್ಥಾನದಲ್ಲಿ ಮಂತ್ರಿ ಪ್ರಹಸ್ತ ಬಹಳ ರಾವಣನ ಬಗೆಗೆ ಹಿಂದೆಯೂ ಎಲ್ಲ ಸಂದರ್ಭಗಳಲ್ಲಿಯೂ ರಾವಣನ ಜೊತೆಗಿದ್ದಂತಹ ಅವ ಯುದ್ಧಕ್ಕೆ ಹೊರಡಬೇಕಾದ ಸನ್ನಿವೇಶ ನಿರ್ಮಾಣ ಆಗ್ತದೆ. ಇಲ್ಲಿ ನಾವು 69ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇವತ್ತು ಪ್ರಹಸ್ತನ ಯುದ್ಧದ, ಪ್ರಹಸ್ತನ ಅಂತರಂಗದ ಮಾತುಗಳು ರಾವಣನಲ್ಲಿ ಯಾವ ರೀತಿ ಇದೆ ಎನ್ನುವುದನ್ನು ಇದರಲ್ಲಿ ಗಮನಿಸೋಣ. ഇരുളിനോലകതുൾ അകകമ്പന മരണ വാർത്തയനുസുര ഇരുളിനോലകതുളകകമ്പന മരണ വാർത്തയനസുര ಚಕ್ರೇಶ್ವರನ ಸಭೆಯಲ್ಲಿ ಹರಹಿದರು ಹರಿಕಾರರೈ ತಂದು ಹರೆದುದೋಲಗವಾಕ್ಷಣದಲುಬ್ಬರದ ಚ್ಯೋತೆಯಲ್ಲಿ ಆ ಪ್ರಹಸ್ತನ ಕರೆಸಿಕೊಳ್ಳುತ್ತೇಕಾಂತ ಭವನಕ್ಕೆ ಬಂದನ ಸುರೇಂದ್ರ. ಉಬ್ಬರದ ಜ್ಯೋತೆಯಲ ಪ್ರಹಸ್ತನ ಕರೆಸಿಕೊಳ್ಳುತ್ತೇಕಾಂತ ಭವನಕ್ಕೆ ಬಂದನ ಸುರೇಂದ್ರ ಅಸುರೇಂದ್ರ. ರಾತ್ರಿಯ ರಾಜಸಭೆಯಲ್ಲಿ ಅಕಂಪನನ ಮರಣದ ವಾರ್ತೆಯನ್ನು ಬೇಹಿನವರು ರಾವಣನಿಗೆ ಬಂದು ವರದಿ ಮಾಡ್ತಾರೆ. ರಾತ್ರಿಯ ಸಭೆ, ತಕ್ಷಣ ಸಭೆ ಮುಕ್ತಾಯ ಮಾಡ್ತಾನಂತೆ ರಾವಣ ಅಕಂಪನದ ಮರಣದ ವಾರ್ತೆಯಿಂದ. ಅತಿಶಯದ ಚಿಂತೆಯಿಂದ ಪ್ರಹಸ್ತನನ್ನು ಕರೆಯಿಸಿ ಏಕಾಂತ ಗೃಹಕ್ಕೆ ಹೋದ ಅಂತ ಕವಿ ಹೇಳ್ತಾನೆ. ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವ ಸಂಗತಿಗಳಲ್ಲ ಇದು, ನಿರಂತರವಾದಂತಹ ಸೋಲಿನ ಸರಣಿ ಇದು. ಸಾಕಷ್ಟು ಮಂತ್ರಾಗಣ ಮಾಡಬೇಕು ಅಂತ ಇದ್ದರೆ ನಾವು ಏಕಾಂತ ಗ್ರಹಕ್ಕೆ ಹೋಗಬೇಕು, ಮಂತ್ರಾಗಾರಕ್ಕೆ ಹೋಗಬೇಕು, ಅಲ್ಲಿ ಚಿಂತಿಸಬೇಕಾದ್ದು ಬಹಳ ಮುಖ್ಯ. ರಾಕ್ಷಸರೆಂಬ ತೋಳುಬಲದ ಗರ್ವ ಮುರಿಯಿತು ಅಂತ ರಾವಣ ಹೇಳ್ತಾನೆ. ನೋಡಿ, ರಾವಣನ ಬಾಯಿಯಿಂದ ಬಂದಂತಹ ಇದು ಒಂದು ರೀತಿಯ ಅಸಹಾಯಕತೆ ಏನುಂಟು. ನಾವು ಹಿಮ್ಮೆಟ್ಟುತ್ತಾ ಇದ್ದೇವೆ, ನಮ್ಮ ತೋಳುಬಲ ವಿಜೃಂಭಿಸುವುದಿಲ್ಲ.
ಮೊದಲ ಬಾರಿಗೆ ಬಂತು ಅಂತ ನಮ್ಗೆ ಅನ್ನಿಸ್ಬೇಕು. ರಕ್ಕಸರು ನಾವೆಂಬ ಭುಜಬಲದ ಉಕ್ಕು ಮುರಿದುದು ಕದನದಲ್ಲಿ. ನಮ್ಮ ಭುಜಬಲ ನಾವು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವಂತಹದ್ದು ಏನುಂಟು ಅದು ಮುರಿಯಿತು. ಶತ್ರುರಾಜನ ಕಪಿ ಸೈನ್ಯಕ್ಕೆ ಈವರೆಗೆ ಜಯ ಅವರಿಗೆ ಹೋಗ್ತಾ ಉಂಟು, ನಮಗೆ ಜಯ ಬರಲಿಲ್ಲ. ಆ ಕಾರಣ ಇಂದ್ರಜಿತುವಿನ ಸರ್ಪಾಸ್ತ್ರವು ಒಂದು ತಾತ್ಕಾಲಿಕವಾದ, ಅಂದರೆ ಕಾಮನವಿಲ್ಲು ಕಂಡ ಹಾಗೆ, ಅದು ವಿನಿಯೋಗಕ್ಕಿಲ್ಲ, ಒಮ್ಮೆ ಕಾಣುತ್ತದೆ 7 ಬಣ್ಣಗಳಿಂದ ಅದು ಮರೆಯಾಗಿ ಹೋಗ್ತದೆ. ಮರುಭೂಮಿಯಲ್ಲಿ ಕಾಣುತ್ತಿರುವಂತಹ ಬಿಸಿಲು ಕುದುರೆಯ ಹಾಗೆ ಜಯ ನಮ್ಮಲ್ಲಿ ಇದೆ, ಶಾಶ್ವತ ಆಗಲಿಲ್ಲ ಅಥವಾ ಹೇಳುವಂತಹದ್ದು ನಮಗೆ ಕಾಣ್ತಾ ಇಲ್ಲ. ನಮ್ಮವರು ಪ್ರಾಣ ಕಳ್ಕೊಂಡ್ರು. ಹೇಗೆ ರಾತ್ರಿ ತಿರುಗಾಡುತ್ತಿದ್ದಂತಹ ರಾಕ್ಷಸರನ್ನು ಒಟ್ಟು ಸೇರಿಸಿ ರಾಕ್ಷಸ ಬಲವನ್ನು ಜಗತ್ತಿನಲ್ಲಿ ಅದ್ಭುತ ಬಲ ಮಾಡಿದ ರಾವಣ ಹೇಳ್ತಾನೆ, ದೇವತೆಗಳು ನಮ್ಮನ್ನು ನೋಡಿ ನಗೆಯಾಡ್ಲಿಕ್ಕಿಲ್ವೋ? ಇಡೀ ದೇವಲೋಕವನ್ನು ತಲ್ಲಣಗೊಳಿಸಿದವ ರಾವಣ. ಇದಕ್ಕೆ ಏನು ಉಪಾಯ? ಪ್ರಹಸ್ತನ ಹತ್ರ ತನ್ನ 10 ತಲೆಯಲ್ಲಿ ಹೊಳೆಯುವುದಿಲ್ಲ ಪ್ರಹಸ್ತ. ನನ್ನ ಹೊರಗಿನ ಮೀರಿದ ಮಿಕ್ಕಿದ ತಲೆ ನಿನ್ನದು, ನನ್ನದೇ ತಲೆ ಅದು. ನಿನ್ನ ಈ ವಯಸ್ಸು, ನಿನ್ನ ಅನುಭವ, ವಿಸ್ತಾರವಾದಂತಹ ಬದುಕು, ಪ್ರಹಸ್ತಾದಿಗಳು ಇವರ ಪ್ರೇರಣೆಯಿಂದ, ಪ್ರಹಸ್ತಾದಿಗಳ ಪ್ರೇರಣೆಯಿಂದ ಕೈಕಸೆ ವಿಶ್ವವಸುವಿನ ಮೂಲಕವಾಗಿ ರಾಕ್ಷಸೋದ್ಧಾರಕ್ಕೆ ಮಕ್ಕಳನ್ನು ಪಡೆದದ್ದು. ಹಿಂದೆ ರಾವಣನಿಗೆ ಎಷ್ಟು ವಯಸ್ಸೋ ಅದಕ್ಕಿಂತ ಎಷ್ಟೋ ಹೆಚ್ಚು ವಯಸ್ಸು ಪ್ರಹಸ್ತಾದಿಗಳಿಗೆ ಆಗಿದೆ. ಪ್ರಹಸ್ತ ಏನು ಹೇಳ್ತಾನೆ ಕೇಳೋಣ. ಎಣಿಕೆಯಾವುದು ಜೀಯ ಜವನನು ಗಣಿಸದತಿ ಬಲರ್ ಅಳಿದರಿ ಕಪಿಗಣದ ರಣದಲ್ಲಿ ರಾಮ ಲಕ್ಷ್ಮಣರಾಜಿನಿಂತೋ ರಣಗಲಿಯ ಚಿತ್ತೈಸು ನರನೂ ಬೆಣಿಗೆ ತೋರದು ರಾಮನಲಿ ನೆರೆ ಕೆಣಗಿದೆವು ಮುಚ್ಚಿರ್ದ ಕಲ್ಪದ ಕಿಚ್ಚ ನಾವ್ಯದ ರಣಗಲಿಯ ಚಿತ್ತೈಸೋ. ಇದರಲ್ಲಿ ಯೋಚನೆ ಏನು ಅಂತ ಹೇಳ್ತಾನೆ ಪ್ರಹಸ್ತ. ಇದು ಯೋಚಿಸುವುದು ಬೇಕಾಗಿಲ್ಲ, ನಮಗೆ ಸ್ಪಷ್ಟ ಕಾಣ್ತಾ ಉಂಟು. ಅಂಗೈಯಲ್ಲಿರುವಂತಹ ನೆಲ್ಲಿಕಾಯಿಯ ಹಾಗೆ. ಹೌದು, ಅಷ್ಟು ಸ್ಪಷ್ಟ ನಮ್ಮ ಕಣ್ಣ ಮುಂದೆ ಇದೆ. ಯವನನ್ನೇ ಲೆಕ್ಕಿಸದ ನಮ್ಮ ಕಡೆಯ ಮಹಾಬಲಶಾಲಿಗಳು ಸಾಮಾನ್ಯ ಕಪಿಗಳ ಕದನದಲ್ಲಿ ಸಾಯ್ತಾರೆ, ಯುದ್ಧದಲ್ಲಿ. ನಮ್ಮವರು ವಿಕ್ರಮಿಗೆ ಏನು ವರ ಪಡೆದಿದ್ದಾರೆ, ಎಷ್ಟು ಸಾಹಸ ತೋರಿಸಿದ್ದಾರೆ ದೇವಾಸುರ ಯುದ್ಧಗಳಲ್ಲಿ. ಸಾಮಾನ್ಯ ಕಪಿಗಳ ಹತ್ರ ಇವರು ಸಾಯ್ತಾ ಇದ್ದಾರೆ. ಇದರಲ್ಲಿ ಏನೇ ನಾವು ಯೋಚಿಸುವುದು ಹೇಳುವುದೇನು? ರಾಮಲಕ್ಷ್ಮಣರ ಯುದ್ಧ ಹೇಗುಂಟು ನಮಗೆ ಇನ್ನೂ ಸ್ಪಷ್ಟ ಪರಿಚಯ ಆಗಲಿಲ್ಲ. ಕೇವಲ ಕಪಿಗಳ ಯುದ್ಧದಲ್ಲೇ ಲಂಕೆಯ ಸೋಲುವ ಒಂದು ಮುನ್ಸೂಚನೆ ಉಂಟು. ಬಹಳ ಮಂದಿ ಸೋತಿದ್ದಾರೆ. ರಾಮಲಕ್ಷ್ಮಣರ ಸರಿಯಾದಂತಹ ಯುದ್ಧ ನಾವು ಇನ್ನೂ ನೋಡಲಿಲ್ಲ. ಅವರು ಯುದ್ಧ ಮಾಡಿದರೆ ಹೇಗಿರ್ಬೋದು? ಹಾಗಾದರೆ ಇಂತಹ ವಿಕ್ರಮಿಗಳಾದ ಕಪಿಗಳು ರಾಮಲಕ್ಷ್ಮಣರಲ್ಲಿ ನಾಯಕತ್ವವನ್ನು ಕಂಡು ಅವರ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಾದರೆ ಆ ಸೇವೆಯನ ಯೋಗ್ಯತೆ ಎಷ್ಟಿರಬಹುದು? ರಾಮನನ್ನು ನೋಡಿದರೆ ಅವ ಮಾನವ ಎಂಬ ಭಾವನೆ ಕಾಣುವುದಿಲ್ಲ ಅಂತ ಹೇಳ್ತಾನೆ ಅಂತ ಪ್ರಹಸ್ತ. ಅವನನ್ನು ನೋಡಿದರೆ ಸಾಕು, ನಮಗೆ ಮನುಷ್ಯ ಅಂತ ನಮಗೆ ಅನ್ನಿಸುವುದಿಲ್ಲ. ಆ ಕಾರಣದಿಂದ ಅವ ಯಾವುದೋ ಅಪೂರ್ವವಾದಂತಹ ವ್ಯಕ್ತಿತ್ವ ಇರಬೇಕು ಅವನಲ್ಲಿ. ಚಿತ್ತೈಸು ನರನೆಂಬ ಎಣಿಕೆ ತೋರದು ರಾಮನಲ್ಲಿ, ನರನೆಂಬ ಎಣಿಕೆ ತೋರದು ರಾಮನಲ್ಲಿ. ಅದನ್ನು ಹೇಳ್ತಾನೆ. ಮನುಷ್ಯನಾಗಿ ಕಾಣುವುದಿಲ್ಲ ನಮಗೆ. ಮನುಷ್ಯನಾಗಿ ಅಭಿನಯಿಸುವುದೋ ಹೇಗೆ? ಅಥವಾ ಮನುಷ್ಯನಾಗಿ ಕಾಣುವಂತಹ ಅತಿಮಾನುಷನೋ ಹೇಗೆ ರಾಮ ಹೇಳ್ತಾನೆ. ಮುಚ್ಚಿಕೊಂಡಿದ್ದ ಪ್ರಳಯದ ಬೆಂಕಿಯನ್ನು ನಾವು ಕೆಣಕಿದಂತಾಗಿದೆ. ಬಡವಾಗ್ನಿ ಅಥವಾ ಪ್ರಳಯಾಗ್ನಿ ಅಂತ ನಾವು ಏನು ಹೇಳ್ತೇವೆ, ಅದು ಸಾಗರ ಗರ್ಭದಲ್ಲಿರ್ತದೆ ಬಡವಾಗ್ನಿ.
ಭೂಮಿಯ ಗರ್ಭದಲ್ಲಿರುವ ಲಾವಾರಸದಂತೆ ಅದು ಆಸ್ಫೋಟನಗೊಂಡ್ರೆ, ಭೂಮಿ ಬಾಯಿ ತೆರೆದ್ರೆ ಆ ಲಾವಾರಸದ ಬಿಸಿಯಲ್ಲಿ ಯಾವುದಾದ್ರೂ ಉಳಿತದ? ಕೆಂಡ ಮುಚ್ಚಿ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದಾನೆ ರಾಮ ಅಂದರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕಲ್ಲು ಮರ ಇಷ್ಟೇ ಅಲ್ವ ಆಯುಧ? ಕಪಿಗಳಲ್ಲಿ ಬೇರೆ ಏನುಂಟು ಅವರ ಹತ್ರ? ನಮ್ಮಲ್ಲಿ ಒಬ್ಬೊಬ್ಬರ ಹತ್ರ ಆಯುಧಗಳು ಇರುವ ಮಹಾತ್ಮ ಎಷ್ಟು, ಆ ಆಯುಧಗಳ ಯೋಗ್ಯತೆ ಏನು? ಬರೇ ಕಲ್ಲು ಗುಂಡುಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ, ಬೆಟ್ಟಗಳನ್ನು ಎತ್ತಿಕೊಂಡು ಬರ್ತಾ ಇದ್ದಾರೆ. ಅವರು ಸೇತುವೆ ಕಟ್ಟಿದರು, ನಾವು ಬರಲಿಕ್ಕಿಲ್ಲ ಅಂತ ಆಲೋಚನೆ ಮಾಡಿದ್ದೇವೆ. ಇಷ್ಟು ನೀಳವಾದಂತಹ ಸಮುದ್ರವನ್ನು ದಾಟುವುದಕ್ಕೆ ಸಾಧ್ಯ ಇಲ್ಲ, ಇಲ್ಲಿಗೆ ಬರಲಿಕ್ಕಿಲ್ಲ ಅಂತ ಆಲೋಚನೆ ಮಾಡಿದ್ದೇವೆ. ಇದು ಸಾಮಾನ್ಯ ಯತ್ನವ, ಇದು ಒಬ್ಬ ಸಾಮಾನ್ಯರು ಮಾಡುವ ಸಾಧನೆ. ಇದು ಸಾಗರಕ್ಕೆ ಕಲ್ಲು ಹಾಕಿ ಮರ ಬೆಟ್ಟ ಗುಡ್ಡ ಇದನ್ನು ಹೊತ್ತು ಹಾಕಿ ಅವರು ಮಾನವ ಸಹಜವಾಗಿ ನಡ್ಕೊಂಡು ಬಂದಿದ್ದಾರೆ. ಸೇತುವೆ ಮಾಡಿದರೆ ಅವರ ಅರ್ಹತೆ ಏನು, ಅದರ ಹಿನ್ನೆಲೆ ಏನು, ಅಂತಸ್ಥವಾದಂತಹ ಶಕ್ತಿ ಏನು ಆ ಕಪಿಗಳಲ್ಲಿ, ಬಲ್ಲೂಕಗಳಲ್ಲಿ, ಸಿಂಗಳೀಕಗಳಲ್ಲಿ? ನಮ್ಮ ಎಣಿಕೆ ಮೀರಿದಂತಹ ಸಂಗತಿ ಅಂತ ಪ್ರಹಸ್ತ ಪ್ರಾಮಾಣಿಕವಾಗಿ ಹೇಳ್ತಾನೆ. ದೇವತೆಗಳು, ಮಾನವರು, ಸರ್ಪರು ಯಾರೂ ಲಂಕೆಗೆ ದೃಷ್ಟಿ ಹಾಯಿಸಲಿಕ್ಕಿಲ್ಲ. ಇಲ್ಲಿರುವ ಜಲದುರ್ಗ, ಅಗ್ನಿದುರ್ಗ ಒಂದೊಂದು ಅಪೂರ್ವವಾದಂತಹ ದುರ್ಗ. ಇಡೀ ದುರ್ಗವನ್ನು ಹುಡಿ ಮಾಡಿದ್ರಲ್ಲ. ನಮ್ಮ ಕೋಟೆ ಕೊತ್ತಲಗಳು ಸರ್ವನಾಶ ಆಗಿ ಹೋಯ್ತಲ್ಲ. ನಮ್ಮ ಯಾವ ಭದ್ರತೆಯೂ ಇವರಿಗಲ್ಲ, ಅದನ್ನು ಮೀರಿದ್ದಾರೆ ಇವರು. ನಾವು ಅಭದ್ರರಾಗಿದ್ದೇವೆ ಇವರ ಸಾಧನೆಯಿಂದ. ಯುದ್ಧ ರಂಗದಲ್ಲಿ ಗುಂಪು ಕೂಡಿ ಯುದ್ಧ ಮಾಡ್ತಾರೆ. ರಾಕ್ಷಸರ ಸೇನಾ ಸಾಗರವನ್ನು ಒಡೆದಾಕ್ತಾರೆ. ಮಧ್ಯಾಹ್ನ ಆಗುವವರೆಗೂ ನಾವು ಯುದ್ಧದಲ್ಲಿ ಗೆದ್ದ ವಾರ್ತೆ ಕೇಳ್ತದೆ, ಸಂಜೆ ಆಗುವಾಗ ನಮ್ಮವರು ಸತ್ತ ವಾರ್ತೆ ಕೇಳ್ತದೆ. ಇವರು ಕಪಿಗಳೇ ಅಂತ ಕೇಳ್ತಾನೆ ಸಾಮಾನ್ಯರು. ಇವರು ಕಪಿಗಳೇ ಜೀಯ, ಸೀತಾ ಯುವತಿಯರಸನು ನರನೇ, ನೀನೇ ಹವಣಿನಲ್ಲಿ ಹವಣಿಸುವ ಬುದ್ಧಿಗೆ ಕಾಣೆನುರು ಪಥವಾಜೀಯ. ಅವಗಡಿದಿದೆ ದುರುಕ್ತಿಯಲ್ಲಿ ಪೇಳ್ದವರ ಯೋದೆ, ತವಾನು ಜನ ನುಡಿಗವ ಕಳೆಯನೆಸಗಿದೆ ವಿವೇಕಿಸದೋ ನೀನುದ. ಇವರು ಕಪಿಗಳೇ ಜೀಯ, ಇವರು ಕಪಿಗಳೇ ಜೀಯ. ಅದು ಪ್ರಶ್ನೆ, ಕಪಿಗಳಲ್ಲ. ಯುವತಿಯ ಅರಸನು ನರನೇ ಹೇಳ್ತಾನೆ. ನೀನು ಹವಣಿನಲ್ಲಿ ಹವಣಿಸುವ ಬುದ್ಧಿಗೆ ನಾನು ಏನು ಹೇಳಬೇಕು ಹೇಳು? ಕಪ್ಪಿಗಳೇ ಅಲ್ಲ ಇವರು, ಮಹಾಮಾಯಾವಿಗಳಿದ್ದಾರೆ. ಏನೋ ದಿವ್ಯತೆ ಇದೆ ಅವರಿಗೆ, ಏನೋ ಭವ್ಯತೆ ಇದೆ ಅವರಿಗೆ. ಆ ಯುವತಿ ಸೀತೆಯ ಗಂಡ ಅಥವಾ ಸೀತೆಯ ಪತಿ ಮನುಷ್ಯನಾಮ. ಮನುಷ್ಯ ಸಹಜವಾಗಿ ಸಾಧ್ಯವೇ ಇಲ್ಲ. ಹೀರಿಗೆ 14 ವರ್ಷ ಸಮೀಪಿಸ್ತಾ ಉಂಟು, ಅವ ಮರದಡಿಯಲ್ಲಿದ್ದಾನೆ. ಸಾಧ್ಯ ಉಂಟ? ಬಿಸಿಲು ಮಳೆ ಗಾಳಿ ಯಾವುದನ್ನು ಲೆಕ್ಕಿಸದೆ ಕಂದಮೂಲಗಳನ್ನು ತಿಂದು ಅವನಿಗೆ ಈಗಲೂ ದೇಹದಲ್ಲಿರುವ ಶಕ್ತಿಯಷ್ಟು ಅಂತಸ್ಥವಾದದ್ದು, ಅಂತಃಸತ್ವ ಏನವನದ್ದು? ಸಾಧ್ಯ ಉಂಟ ಸಾಮಾನ್ಯರಿಗೆ? ಒಂದು ವಾರ ಮನೆಯಿಂದ ಹೊರಗಿದ್ರೆ ಅವನಿಗೆ ಶರೀರದಲ್ಲಿ ಕಸವಿಲ್ಲ, ಆರೋಗ್ಯ ಹದಗೆಡ್ತದೆ. 14 ವರ್ಷದಿಂದ ಮರದಡಿಯಲ್ಲಿದ್ದಾನೆ ಅವ. ಹಾಗಾದ್ರೆ ಯುವತಿಯ ಪತಿ ನರನೇ, ಮನುಷ್ಯನೇ ಅಲ್ಲ. ಏನು ನಿನ್ನ ಬುದ್ಧಿಗೆ ನಾನೇನು ಹೇಳಬೇಕು? ನಿನಗೆ ಒಳ್ಳೆ ಮಾತು ಯಾರು ಹೇಳಿದ್ರು ಪಥ್ಯವಾಗುವುದಿಲ್ಲ, ನಿನಗದು ಹಿಡಿಸುವುದಿಲ್ಲ. ಅವರನ್ನು ಕೆಟ್ಟ ಮಾತಿನಿಂದ ಧಿಕ್ಕರಿಸ್ತಿ. ಒಂದು ಒಳ್ಳೆ ಮಾತಿನಿಂದ ಹೇಳಿದ್ರೆ ನೀನು ಕೇಳದೇ ಇರುವುದು ಸರಿ, ಮಾತ್ರ ಅಲ್ಲ, ನೀನು ಕೆಟ್ಟ ಮಾತಿನಿಂದ ಅವರು ನಿಂದಿಸಿ ಬೈದು ಅವರನ್ನು ಹೊರಗಾಗ್ತೀನಿ. ಅದು ನಿನ್ನದು ಭಾರಿ ದೊಡ್ಡ ತಪ್ಪು ಹೇಳ್ತಾನೆ. ವಿವೇಕವನ್ನು ಮರೆತು ನಿನ್ನ ತಮ್ಮನಾಡಿದ ಮಾತುಗಳನ್ನು ನೀನು ತಿರಸ್ಕರಿಸಿದ. ವಿಭೀಷಣನ ಮಾತುಗಳು, ಮಹಾವಿವೇಕಿ, ಧಾರ್ಮಿಕ, ಅವನ ನೀತಿಯ ಮಾತುಗಳನ್ನು, ಹಿತವಚನವನ್ನು ನೀನು ತಿರಸ್ಕರಿಸಿದಿ. ಅವನನ್ನು ಬೈದು ಬಂಧಿಸಿ ಹೊರಗಾಕಿದ್ದೀನಿ. ನಿನಗೆ ಪಥ್ಯವಾಗಲಿಲ್ಲ ರಾವಣ. ಪ್ರಾಮಾಣಿಕವಾಗಿ ಹೇಳ್ತಾನೆ. ಸಂಬಂಧದಲ್ಲಿ ಸೋದರ ಮಾವ ಪ್ರಹಸ್ತ ಮಾತ್ರ ಅಲ್ಲ, ಅಲ್ಲಿಯ ಹೊಣೆಗಾರಿಕೆಯಲ್ಲಿ ಮುಖ್ಯಮಂತ್ರಿ ಪ್ರಹಸ್ತ. ಅವ ಹೇಳ್ತಾನೆ, ನೀನು ತೇಜೋಭಂಗ ಮಾಡಿದಿ. ವಿಭೀಷಣನದ್ದು ಬರೇ ಹೊರಗಾಕಿದ್ದಲ್ಲ, ಅವನ ತೇಜೋಭಂಗ ಮಾಡಿದ್ದೆ ನೀನು, ಅವಮಾನ ಮಾಡಿದ್ದೆ ನೀನು. ತಪ್ಪು ಹೋದಲ್ಲವ, ಶತ್ರುಪಾಳಯಕ್ಕೆ ಬಿಟ್ಟು ಹೋದನಲ್ಲ, ಶತ್ರುಗಳನ್ನೇ ಸಂಧಿಯೇ ಮುರಿದು ಬಿತ್ತು. ನಿನಗೆ ದೊಡ್ಡ ಅವಕಾಶ ಕೊಟ್ಟಿದ್ದಾನೆ ರಾಮ. ಸಂಧಾನಕ್ಕೆ ಅಂಗದನ್ನು ಕಳಿಸಿದ, ನೀ ತಿರಸ್ಕರಿಸಿದಿ.
ಹಾಗಾದರೆ ಬದುಕುವ ಒಳ್ಳೆಯದಾಗುವ ದಾರಿ ಹಲವಿತ್ತು ನಮಗೆ. ಯಾವ ದಾರಿಯನ್ನು ನೀನು ಸ್ವೀಕರಿಸಿದೆ. ನಾವು ಕುರಿಗಳಾದೆವು. ನಮ್ಮ ಹಠವನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕಾಗಿದೆ. ನಾವು ತುರ್ತು ಪರಿಸ್ಥಿತಿಯ ಸ್ಥಿತಿಯಲ್ಲಿದ್ದೇವೆ, ಸೋಲಿನ ಸುಳಿಯಲ್ಲಿದ್ದೇವೆ. ನಾವು ಬಹಳ ಜಾಗ್ರತೆ ಮಾಡಬೇಕು. ಪ್ರಚಂಡ ತೋಲ್ಬಳವನ್ನು ಬದಿಗೊತ್ತಿ ಹೋರಾಡುವುದೇ ಈಗ ನಮಗೆ ಎಚ್ಚರಿಕೆ ವಿಷಯ. ನಮ್ಮ ಶಕ್ತಿ ಸಂಪತ್ತು ಎಲ್ಲ ಬಿಡುವ, ನಾವು ಯುದ್ಧ ಮಾಡುವುದೇ ನಮಗೆ ಈಗ ಕಷ್ಟ ಆಗಿ ಹೋಗಿದೆ. ಇಲ್ಲಿ ವ್ಯರ್ಥವಾಗಿ ನಾವು ವೀರರನ್ನು ಕಳ್ಕೊಳ್ತಾ ಇದ್ದೇವೆ. ಪ್ರಯೋಜನ ಇಲ್ಲ. ಯಾರೂ ಬದುಕಿ ಬರಲಿಲ್ಲ, ಬದುಕಿ ಉಳಿಲಿಲ್ಲ. ಅಸಹ್ಯ ಹೊರೆ ಅವರಿಗೆ ಹೋಗಲಿ. ಹುರುಡು ನಿನ್ನಲ್ಲಿದ್ದರೆ ನಾಳಿನ ಯುದ್ಧಕ್ಕೆ ಅಸ್ತ್ರ ಶಸ್ತ್ರ ಪಂಡಿತರನ್ನು ಕೂಡಿಸು. ಯುದ್ಧ ಬೇಡಾಡುವುದಿಲ್ಲ ಪ್ರಹಸ್ತ. ಪಲಾಯನವಾದವನ್ನು ಹೇಳುವುದಿಲ್ಲ. ರಾವಣನ ಸೋಲನ್ನು ಹೇಳ್ತಾನೆ. ಎಲ್ಲಿ ಸೋತಿ ನೀನು? ನಿನ್ನಿಂದ ಆದಂತಹ ತಪ್ಪುಗಳು ಏನು? ಸ್ವಯಂಕೃತ ಅಪರಾಧ ಅಂತ ಹೆಸರು. ಇನ್ನೊಬ್ಬರನ್ನು ದೂರ್ಲಿಕ್ಕಲ್ಲ, ಅವರವರೇ ಮಾಡಿಕೊಳ್ಳುವಂಥ ಅಪರಾಧಗಳು. ಪದಾತಿ, ಆನೆ, ಕುದು, ಚತುರಂಗ ಸೇನೆಯನ್ನು ಯುದ್ಧ ಮಾಡು ನೀನು. ಅವರನ್ನೆಲ್ಲ ಒಟ್ಟು ಸೇರಿಸಿ ನೀನು ಹೇಳ್ತಾನೆ. ಯುದ್ಧಕ್ಕೆ ಯಾರಿದ್ದಾರೆ? ನಮ್ಮ ಸೈನ್ಯದಲ್ಲಿ ಮೊದಲನೆಯವನು ನೀನು, ಅನಂತರ ಇಂದ್ರಜಿತು, ಆಮೇಲೆ ಕುಂಭಕರ್ಣ. ಪ್ರಹಸ್ತ ನೀನೇ ಮೊದಲನೇವ ಅಂತ ಹೇಳ್ತಾನೆ ರಾವಣ. ಆಮೇಲೆ ಇಂದ್ರಜಿತು, ಮತ್ತೆ ಕುಂಭಕರ್ಣ. ಬೇರೆ ಯಾರೂ ನನಗೆ ಕಾಣುವುದಿಲ್ಲ. ಅದಕ್ಕಾಗಿ ಮಹಾಬಲಶಾಲಿಯಾದಂಥವರು ಯಾರು ನಾವಿದ್ದ ಅವರನ್ನೆಲ್ಲ ಸೇರಿಸು ನೀನು. ಇದು ಸತ್ಯ. 4 ಜನರಲ್ಲಿ ನೀನು ಹೆಸರು ಅಂತ ಇದ್ದಿ, ನನ್ನನ್ನು ಸೇರಿ. ನಿನ್ನ ವಿಕ್ರಮ ಕಡಿಮೆ ಅಲ್ಲ, ಇಡೀ ಲಂಕೆಯನ್ನು ಉಳಿಸಿಕೊಳ್ಳುವ ಯುದ್ಧದ ಭಾರ ನಿನ್ನದು ಅಂತ ರಾವಣ ಪ್ರಹಸ್ತನಿಗೆ ಯುದ್ಧದ ಹೊಣೆಯನ್ನು ಒಪ್ಪಿಸಿಕೊಟ್ಟಂತೆ. ನೀನೇ ನಮ್ಮನ್ನೀಗ ಗೆಲ್ಲಿಸಬೇಕು ಅಂತ ಕೇಳೋಣ. ಎಲೆ ನಿಶಾಚರರಾಯ ಚಿತ್ತೈಸು, ಒಲಿಸುವೆನು ಭುಜ ವಿಜಯ ಲಕ್ಷ್ಮಿಯ, ನಿಲ್ಲಿಸುವೆನು ರಿಪು ವಿಜಯ ಕೀರ್ತಿ ಸ್ತಂಭಡಂಬರವ. ಕಲಹವಿದು ಭವದೀಯ ಭಾಗ್ಯದ ಬೆಳಸು ದೈವಾಧೀನ ತನ್ನಗಳಿಕೆಗಿದು ತಪ್ಪಲ್ಲ. ರಣವೆನಿಸುವೆನು ತಾನದ ನಿಶಾಚರರಾಯ ಚಿತ್ತೈಸು. ಸಂತೋಷ ಆಯಿತು ರಾವಣನಿಗೆ. ತನಗೆ ಯುದ್ಧಕ್ಕೆ ಅಪ್ಪಣೆಯನ್ನು ಕೊಟ್ಟ. ನನ್ನ ಬಾಹುಗಳಿಂದ ವಿಜಯಲಕ್ಷ್ಮಿಯನ್ನು ಒಲಿಸಿಕೊಳ್ತೇನೆ. ದೀರ್ಘಕಾಲದ ಒಡನಾಡಿ. ರಾವಣನಿಂದ ತಪ್ಪೇ ನಡೀಲಿ, ಸೀತಾಪಹರ, ರಾಮ ವಿರೋಧವನ್ನು ತಪ್ಪು ಹೇಳುವ, ಆದರೆ ರಾಕ್ಷಸರನ್ನು ಆತ್ಮವಿಶ್ವಾಸ ತುಂಬಿಸಿ ಅವರನ್ನು ಏಕಸೂತ್ರಕ್ಕೆ ತಂದು ಜಗತ್ತನ್ನು ತನ್ನಲ್ಲಗೊಳಿಸಿದ ಒಬ್ಬ ಜಗದೇಕ ವೀರನಾಗಿ ರಾವಣ ಲಕ್ಷಗಟ್ಟಲೆ ವರ್ಷ ಬಾಳಿದ್ದು ಬದುಕಿದ್ದು ಸುಳ್ಳಲ್ಲ. ತಮ್ಮ ಮಡಿಲಲ್ಲಿ ಬೆಳೆದಂತಹ ರಾವಣ ಎಲ್ಲಿಗೆ ಹೋಗಿ ಮುಟ್ಟಿದ್ದಾನೆ ಇವತ್ತು. ಆ ಕಾರಣದಿಂದ ಅವ ಹೇಳ್ತಾನೆ, ಶತ್ರು ವಿಜಯದ ಕೀರ್ತಿ ಅಟ್ಟಹಾಸ ನಿಲ್ಲಿಸ್ತೇನೆ ನಾನು. ನನಗೆ ಆತ್ಮವಿಶ್ವಾಸ ಉಂಟು. ಈ ಕದನವು ನಿನ್ನ ಅದೃಷ್ಟ ಮತ್ತು ವಿಧಿಯ ಅಧೀನ ಅಂತ ಹೇಳ್ತಾನೆ ಕೊನೆಗೆ. ನಾನು ಮಾಡಬಹುದು, ಆದರೆ ವಿಧಿ ಏನು ಅಂತ ಗೊತ್ತಿಲ್ಲ. ನಿನ್ನ ವಿಧಿ, ನಿನ್ನ ಅದೃಷ್ಟ ಅಂದರೆ ಕಣ್ಣಿಗೆ ಕಾಣದೇ ಇರುವ ದೃಷ್ಟವಲ್ಲದೆ ಇದ್ದದ್ದು. ನಿನ್ನ ವಿಧಿಯಲ್ಲಿ ಸೋಲು ಅಂತ ಬರೆದ್ರೆ ನಾನು ಏನು ಮಾಡಲಿಕ್ಕಾಗುವುದಿಲ್ಲ. ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ನನ್ನ ಪರಾಕ್ರಮಕ್ಕೆ ಕುಂದಿಲ್ಲದಂತೆ ನಾನು ಯುದ್ಧ ಮಾಡ್ತೇನೆ. ಪ್ರಹಸ್ತ ಭರವಸೆ ಹೇಳಿದ. ಹಾಗೆ ಪ್ರಹಸ್ತರನ್ನು ಅತ್ಯಾನಂದದಿಂದ ಬರಸೆಳೆದು ಆಲಿಂಗಿಸಿಕೊಂಡಂತೆ ರಾಮ. ಒಂದು ಅಪೂರ್ವವಾದಂತಹ ಸನ್ನಿವೇಶ. ದೀರ್ಘವಾಗಿ ತನ್ನ ಜೊತೆಗೆ ಪಥ ನಿರ್ದೇಶನ ಮಾಡಿ, ಬದುಕಿಗೆ ನಿರ್ದೇಶನ ಮಾಡಿ, ರಾವಣನ ಸರ್ವಸ್ವದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ಪ್ರಹಸ್ತ ತನ್ನ ಐಹಿಕ ಸುಖವನ್ನು ಮರೆತು ರಾವಣ ಎತ್ತರಕ್ಕೆ ಏರುವಲ್ಲಿ ಪ್ರಹಸ್ತನದ್ದು ಭಾರಿ ದೊಡ್ಡ ಕೊಡುಗೆ ಇದೆ. ಅಪ್ಪಿಕೊಂಡಂತೆ ಅವನಿಗೆ ಚಿನ್ನವನ್ನು ಅವನಿಗೆ ಕೊಟ್ಟಂತೆ. ದೇವತೆಗಳು ಸೆರೆ ಹಿಡಿಯುವ ಸಂದರ್ಭದಲ್ಲಿ ಪ್ರಹಸ್ತ ಭಾರಿ ದೊಡ್ಡ ಕೆಲಸ ಮಾಡಿದನಂತೆ. ತನ್ನ ಚಿನ್ನದ ಒಡವೆಯನ್ನು ಕೊಟ್ಟನಂತೆ. ದೇವತೆಗಳು ಕೊಟ್ಟ ಒಡವೆಯನ್ನು ಪ್ರಹಸ್ತನಿಗೆ ಕೊಡ್ತಾನಂತೆ. ಚಿನ್ನದ ಬಟ್ಟಲಿನಲ್ಲಿ ವೀಳಯವನ್ನು ಕೊಟ್ಟಂತೆ. ಹಾಗೆ ಪ್ರಹಸ್ತ ಚದುರಂಗ ಸೇನೆಯೊಂದಿಗೆ ಹೊರಟ. ದಿವ್ಯ ವಸ್ತ್ರಗಳನ್ನು, ಕರ್ಪೂರ, ಗಂಧ ಇದಲ್ಲೆಲ್ಲ ತೆಕ್ಕೊಂಡ. ಮತ್ತು ದಾನಾದಿಗಳನ್ನು ಮಾಡಿದನಂತೆ ಒಂದಷ್ಟು ಪ್ರಹಸ್ತ.
ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಪ್ರಹಸ್ತ ಆತ್ಮವಿಶ್ವಾಸದಲ್ಲಿ ಅವ ಹೊರಡುತ್ತಾನೆ. ಪ್ರಹಸ್ತ ಹೊರಟದ್ದನ್ನು ಕವಿ ಆ ದಿವಸದ ಸೂರ್ಯೋದಯವನ್ನು ಬಹಳ ಸೊಗಸಾಗಿ ತೊರವೆಯಲ್ಲಿ ಹೇಳಿದ್ದಾನೆ, ಕೇಳೋಣ. ಕೇಳಿದೈ ಕುಶವೈರಿ ಸೇನಾ ಜಾಲದುಬ್ಬರ ಸಮರ ದುರು ನಿಸ್ಸಾಳದಬ್ಬರವು ಎಬ್ಬಿಸಿತು ಹರಿಹಯದಿ ಜಾಂಗನೆಯ ತೋಳ ಮೇಲುರಗಿರ್ದ ನಳಿನಿ ಲೋಲ ಕಂಡೆರೆದೆದ್ದು ರಕ್ಕಸಗಾಳಗವಲ ಎನ್ನುತ್ತ ಹರಿದ ದಡರ್ದನವು ಬರವಾಗ ಹರಿತ ದಡರ್ದ ನಂಬರವ ಯುದ್ಧದ ಈ ಸಂದರ್ಭದಲ್ಲಿಯೂ ಕವಿಯ ಪ್ರಯೋಗವನ್ನು ನೀವು ಗಮನಿಸಿ. ಹರಿಹಯ ದಿಶಾಂಗನೆಯ, ಹರಿಹಯ ದಿಶಾಂಗನೆಯ ಪೂರ್ವ ದಿಗ್ಭಾಗದಲ್ಲಿ ಆ ದಿಕ್ಕಿನಲ್ಲಿರುವ ಹರಿಹಯ ಅಂದರೆ ಸೂರ್ಯ, ಹರಿ ಅಂದರೆ ಸೂರ್ಯ, ಹರಿ ಅಂದರೆ ಕುದುರೆ, ಎರಡು ಹೌದು, ಹಯ ಅಂದ್ರೂ ಕುದುರೆ. 7 ಕುದುರೆಗಳಿಂದ ಬಂಧಿಸಲ್ಪಟ್ಟಂತಹ ರಥದಲ್ಲಿ ಸಂಚರಿಸುವಂತಹ ಸೂರ್ಯ, ಅದು ಬಹಳ ವಿಶಿಷ್ಟವಾದದ್ದು. ಅರುಣನ ಸಾರಥ್ಯದಲ್ಲಿ ಸಾಗುವಂತಹ ಸೂರ್ಯ ಅವ ದಿಶಾಂಗನೆಯ ತೋಳ ಮೇಲೊರಗಿರ್ತ ನಳಿನೀಲಿ ಲೋಲ. ನಳಿನಿ ಅಂದರೆ ತಾವರೆ, ತಾವರೆಯ ಲೋಲ ಗಂಡ ಅಂದರೆ ತಾವರೆ ಅರಳುವುದಕ್ಕೆ ಸೂರ್ಯೋದಯ ಆಗಬೇಕು. ಕಮಲಾರ್ಕರಿಗೆ ಕಡು ನೆಂಟತನ ಕಮಲ ಜಲದೊಳಗಿರೆ ಅಂತಹ ಸೂರ್ಯ ಕಣ್ತೆರೆದೆದ್ದು. ನೋಡಿ ಕವಿಯ ಈ ಸಂದರ್ಭದ ಪ್ರಯೋಗವನ್ನು ನೀವು ಶತ್ರುಸೇನಾ ಪ್ರಚಂಡ ಕದನ ವಾದ್ಯಗಳ ಅಬ್ಬರವನ್ನು ಕೇಳಿ ಇಂದ್ರದಿಕ್ಕೆಂಬ ಸ್ತ್ರೀಯ ತೋಳನ್ನು ದಿಂಬಾಗಿ ಮಾಡಿಕೊಂಡು ಮಲಗಿರುವಂತಹ ಸೂರ್ಯ. ತೊರವೆ ಬಹಳ ಸೊಗಸಾಗಿ ಇಲ್ಲಿ ಪದಪ್ರಯೋಗ ಮಾಡಿದ್ದಾನೆ. ಕಮಲಪ್ರಿಯ ಸೂರ್ಯನು ಕಣ್ತೆರೆದು ಭಯಂಕರ ಯುದ್ಧವೆಲ್ಲವೇ ಅಂತ ಆಕಾಶಕ್ಕೆ ಏರಿದನಂತೆ. ಇವತ್ತು ಯುದ್ಧ ನೋಡಬೇಕು. ಇದು ಬಹಳ ಯಾಕೆ ಪ್ರಹಸ್ತ ಹೊರಟಿದ್ದಾನೆ, ಅಪ್ರತಿಮ ವಿಕ್ರಮಿ ಹೊರಟಿದ್ದಾನೆ. 18 ಕೋಟಿ ರಣವಾದ್ಯಗಳು ಪ್ರಚಂಡ ಇತ್ಯಾದಿ ಹೊರಡುವ ವೈಭವಗಳನ್ನು ಕವಿ ಅತಿಯಾಗಿ ವರ್ಣಿಸಿದ್ದಾನೆ. ಇದು ಎಲ್ಲ ಯುದ್ಧದ ವೀರರು ಹೊರಡುವಾಗ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ. ನಾನು ಮತ್ತೆ ಅದನ್ನು ಹೇಳ್ತಾ ಹೋಗುವುದಿಲ್ಲ. ಈ ಪ್ರಹಸ್ತ ಬಂದ ಸಂದರ್ಭದಲ್ಲಿ ಈ ಅಬ್ಬರ ಹಿಂದೆ ಇಲ್ಲದಕ್ಕಿಂತ ಹೆಚ್ಚಿನ ವೈಭವ ಇದನ್ನೆಲ್ಲ ಕಂಡು ರಾಮ ಕೇಳ್ತಾನೆ, ಇವನು ಯಾರು? ರಾವಣಾಸುರನ ತಮ್ಮನೋ ಮಗನೋ? ನಮ್ಮ ರಾಕ್ಷಸರ ಪ್ರಧಾನಮಂತ್ರಿ ಆಗಿದ್ದಾನೆ, ಸತ್ವಶಾಲಿ ಇದ್ದಾನೆ. ವಿವರಗಳನ್ನು ಹೇಳ್ತಾನೆ, ಕೇಳೋಣ ಏನು ಹೇಳ್ತಾನೆ ವಿಭೀಷಣ ಅಂತ. ಇವನ ದೆಸೆಯುದಾಯ್ತು ನಾನಾ ಭುವನ ದೊಡೆತನ ಜೀಯ ಕೇಳು ಎಮ್ಮವಗೆ ಸೇರಿತು ಸಕಲ ಸಂಪದ ಮಮರವಲ್ಲಭನ. ಇವಾಗೆ ಸೇರದ ಮಾರ್ಗವಿವನ ದಿವಸದಲ್ಲಿ ದೇವಿಯರ ತಂದದಿವನು ಸಾರಿದ ಬಿಟ್ಟು ಬಾ ಹೋಗದು ಬುದ್ಧಿಯನು. ಬಾ ಬಿಟ್ಟು ಬಾ ಹೋಗದು ಬುದ್ಧಿಯನು. ಓ ಇವನಿಂದಾಗಿ ನಮ್ಮ ಅಣ್ಣನಿಗೆ ನಾನಾ ಲೋಕಗಳ ಪ್ರಭುತ್ವ ಪ್ರಾಪ್ತಿಯಾಯಿತು. ಬಹಳ ಬುದ್ಧಿವಂತ ಇದ್ದಾನೆ. ಒಂದೊಂದು ಲೋಕಗಳನ್ನು ಹೇಗೆ ಸ್ವಾಧೀನೀಕರಿಸಬೇಕು ಅಂತ ರಾವಣನಿಗೆ ಮಾರ್ಗದರ್ಶನ ಮಾಡುವ ಪ್ರಹಸ್ತ. ಯುದ್ಧದ ಕ್ರಮ ಯಾವ ರೀತಿ ಹೋದರೆ ಸಂಧಾನ ಮಾಡಿಕೊಂಡ್ರೋ, ಆಕ್ರಮಣ ಮಾಡಿದ್ರೋ, ಸಂಕ್ರಮಣ ಮಾಡಿದ್ರೋ, ಸ್ನೇಹಾಸ್ತ ಚಾಚಿದ್ರೋ, ಅವನನ್ನು ಗೆಲ್ಲುವುದು ಹೇಗೆ, ಇದನ್ನೆಲ್ಲ ಹೇಳಿಕೊಡುವುದು ಪ್ರಹಸ್ತನಿದ್ದಾನೆ. ದೇವೇಂದ್ರನ ಸಕಲ ಸಂಪತ್ತು ಕೈ ಸೇರಿಸಿದ್ದು ರಾವಣನ ಯೋಚನೆಯಿಂದ ಅಲ್ಲ, ವಿಭೀಷಣನ ಯೋಚನೆಯಿಂದ. ಅವನ ನಿರ್ದೇಶ ಆಲೋಚನೆ ವಿಭೀಷಣನದ್ದು, ಅದನ್ನು ಕಾರ್ಯಗತಗೊಳಿಸುವ ರಾವಣ. ವಿಭೀಷಣ ಅಂತಹ ಪ್ರಹಸ್ತ, ಆ ತೆರನಾದಂತಹ ಸಾಮರ್ಥ್ಯವುಳ್ಳಂತಹ ಮಂತ್ರಿ. ಎಲ್ಲ ದೃಷ್ಟಿಯಿಂದ ಬೇರೆ ಬೇರೆ ಕಾರ್ತವೀರ್ಯನೋ ಬಲಿಯೋ ವಾಲಿಯೋ ಎಲ್ಲೆಲ್ಲಿ ರಾವಣ ಯವನಲ್ಲಿರ್ಬೋದು, ಸೋತಿದ್ದಾನೆ, ಸಂಧಾನ ಮಾಡಿದ್ದಾನೆ, ಮಿತ್ರತ್ವ ಸಂಪಾದಿಸಿದ್ದಾನೆ, ಇದೆಲ್ಲ ಪ್ರಹಸ್ತನ ನಿರ್ವಹಣೆಯಲ್ಲಿದೆ, ಅವನ ಯೋಚನೆಯಲ್ಲಿದೆ ಅಂತ ಹೇಳ್ತಾನೆ. ಇವ ಕೆಟ್ಟ ದಾರಿಗೆ ಬಿದ್ದು
ಸೀತಾದೇವಿಯನ್ನು ಕದ್ದು ತಂದಾಗಲೂ ಪ್ರಹಸ್ತ ನೀತಿ ಹೇಳಿದ್ದಾನೆ. ರಾವಣ ತಪ್ಪಿದವಾಗ ತಿದ್ದುವಂತೆ ನೀತಿ ಹೇಳಿದ್ದಾನೆ. ಅದು ಎಷ್ಟು ಫಲ ಪಡೆದಿದೆ ಅಂತ ಮುಖ್ಯ ಅಲ್ಲ, ಆದರೆ ನೀತಿ ಹೇಳುವ ಕೆಲಸವನ್ನು ಮಾಡಿದ್ದಾನೆ. ರಾವಣನನ್ನು ಯುದ್ಧಕ್ಕೆ ಪ್ರೇರೇಪಿಸುವ ಕೆಲಸವನ್ನು ಮಾಡಿದ್ದಾನೆ, ಆದರೆ ಸೀತಾಪರ ಮಾಡುವಂಥ ನಿರ್ದೇಶನ ಮಾಡಿದವ ಪ್ರಹಸ್ತ ಅಲ್ಲ. ರಾವಣನ ಕೆಟ್ಟ ದಾರಿಯಲ್ಲಿ ವೇದವತಿಯ ಶಾಪವೋ, ನಳಕುಬರನ ಶಾಪವೋ, ರಂಬೆಯ ಶಾಪವೋ, ನಂದಿಯ ಶಾಪಗಳೋ, ಈ ಶಾಪ ಪರಂಪರೆ ಏನುಂಟು ಇದಕ್ಕೆ ಪ್ರಹಸ್ತ ಕಾರಣ ಅಲ್ಲ. ಆದರೆ ರಾವಣ ಗೆಲ್ಲುವುದಕ್ಕೆ, ವರ ಪಡೆದುಕೊಳ್ಳುವುದಕ್ಕೆ, ಸಾಮರ್ಥ್ಯವನ್ನು ಮೆರೆಸುವುದಕ್ಕೆ ಪ್ರಹಸ್ತ ಪ್ರೇರಕನಿದ್ದಾನೆ ಅಂತ ವಿಭೀಷಣ ಹೇಳ್ತಾನೆ. ಯುದ್ಧದಲ್ಲಿ ಚುರುಕುಗೈ, ಇವ ಬಹಳ ವಿಕ್ರಮಿ ಇದ್ದಾನೆ, ವಯಸ್ಸಾದರೂ ಪರಾಕ್ರಮದಲ್ಲಿ ಲೋಕಪ್ರಸಿದ್ಧನಿದ್ದಾನೆ. ನಿರ್ಮಲ ಧರ್ಮ ಮಾರ್ಗದಲ್ಲಿ ನೀತಿಜ್ಞ. ರಾಕ್ಷಸರಿಗೊಂದು ನೀತಿ ಇದೆ, ಅವರಿಗೊಂದು ಧಾರ್ಮಿಕತೆ ಇದೆ. ಆ ರಾಕ್ಷಸ ನೀತಿ ಧರ್ಮ ಮಾರ್ಗದಲ್ಲಿ ಇವ ಮುಂಚೂಣಿಯಲ್ಲಿದ್ದಾನೆ. ಪ್ರಹಸ್ತನ ಮಾತನ್ನು ಮೀರಿ ರಾವಣ ಎಲ್ಲಿಯೇ ಕೆಲಸ ಮಾಡಲಿ ಅದರಲ್ಲಿ ರಾವಣ ಗೆಲ್ಲಿಲ್ಲ, ಸೋತಿದ್ದಾನೆ ಹೇಳ್ತಾನೆ ಅವನು. ಪ್ರಹಸ್ತನ ಮಾತು ಮೀರಿದಲ್ಲಿ ರಾವಣನಿಗೆ ಗೆಲವಿಲ್ಲ, ಅದು ಪ್ರಯೋಜನಕಾರಕವಾಗಲಿಲ್ಲ, ನಿಷ್ಪ್ರಯೋಜಕವಾಗಿದೆ. ಹಾಗಾದರೆ ಪ್ರಹಸ್ತನೇ ರಾವಣನ ಉತ್ಕರ್ಷದಲ್ಲಿ ದೊಡ್ಡ ನಿರ್ದೇಶನ ಮಾಡಿದವ ಅಂತ ಹೇಳ್ತಾನೆ. ಸೀತೆಯನ್ನು ಹಿಂದೆ ಕೊಡು ಅಂತ ಹೇಳಿದ್ದಾನೆ ಪ್ರಹಸ್ತ. ಏನು ದಾಕ್ಷಿಣ್ಯ ಮಾಡಲಿಲ್ಲದಲ್ಲಿ ರಾವಣನಲ್ಲಿ ಸ್ಪಷ್ಟ ವಿಭೀಷಣವನ ಹೇಳ್ತಾನೆ. ಅದಕ್ಕೆ ರಣರಂಗದಲ್ಲಿ ಬಹಳ ವಿಕ್ರಮಿಗಳನ್ನು, ವೀರರನ್ನು ನೀನು ನಿಲ್ಲಿಸಬೇಕು, ನೇಮಿಸಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಸುಗ್ರೀವನಿಗೆ ಸ್ವಲ್ಪ ತಮಾಷೆ ಮಾಡಿದನಂತೆ, ಹಾಸ್ಯ ಮಾಡಿದಂತೆ. ಎಂಥ ವಿಭೀಷಣ, ನಮ್ಮಲ್ಲಿ ನೀನು ಆ ಮುದುಕನ ಪರಾಕ್ರಮವನ್ನು ಹೇಳುವುದಾ, ಅವನ ಗರ್ವವನ್ನು ನೀವು ಹೇಳುವುದಾ? ನಮ್ಮಲ್ಲಿ ಎಂಥವರು ಇದ್ದಾರೆ, ಅಷ್ಟೊತ್ತಿಗೆ ಕಲ್ಲು ಬಂಡೆ ಎಲ್ಲ ಹೊತ್ತುಕೊಂಡು ರಾಕ್ಷಸರು ಇದ್ದಾರೆ. ದಡ ದುಡ ದೊಕ್ಕ ದಿಕ್ಕು ಎಲ್ಲ ಕವಿ ಪ್ರಯೋಗ ಮಾಡಿದ್ದಾನೆ. ವಾನರ ಯೋಧರು ಒಬ್ಬರಿಗೊಬ್ಬರು ಅವರು ಸಿದ್ಧರಾದರು ಪ್ರಹಸ್ತನಲ್ಲಿ ಯುದ್ಧ ಮಾಡುವುದಕ್ಕಾಗಿ ಅಂತ ಹೇಳ್ತಾರೆ. ಹಾಗೆ ಬಹಳಷ್ಟು ದೊಡ್ಡ ಯುದ್ಧ ಅವರ ಒಳಗೆ ಎರಡೂ ಸೇನೆಯ ಮಧ್ಯೆ ನಡೆಯಿತು ಅಂತ ಕವಿ ಇಲ್ಲಿ ಬಹಳ ರೀತಿ ಕೆಲವು ಹಾಡುಗಳಲ್ಲಿ, ಷಟ್ಪದಿಗಳಲ್ಲಿ ಕವಿ ಯುದ್ಧವನ್ನು ವರ್ಣಿಸಿದ್ದಾನೆ. ಶಿವ ವಿಷ್ಣುಗಳಿಗೆ ಬೇಸರ ಆಯ್ತಂತೆ. ಒಂದು ಕಡೆಯಲ್ಲಿ ಹೊಡ್ಕಡ್ಕೊಂಡೆ ಕುಂಭನಿಗೆ ಯುದ್ಧ ಜಾಂಬವನಲ್ಲಿ ಸಂಭವಿಸಿದೆ. ಹನುಮಂತ ಕುಂಬೋದರನ ಜೊತೆಗೆ, ಅಂಗದ ನರಾಂತಕನ ಜೊತೆಗೆ, ಹಾಗೆ ಸಮಂತಕಾಸುರನೊಂದಿಗೆ ದ್ವಿವಿಧನಿಗೆ ಹೋರಾಟ ಆಯಿತು. ಮೈಂದ ಅವನು ದುರ್ಮುಖನೊಡನೆ ಯುದ್ಧ ಮಾಡುವುದಕ್ಕೆ ತೊಡಗಿದ. ಹಾಗೆ ಒಬ್ಬೊಬ್ಬರು ಪ್ರಹಸ್ತನ ಜೊತೆಗೆ ಯಾರ್ಯಾರು ವಿಕ್ರಮಿಗಳು ಬಂದಿದ್ದಾರೆ, ಯಾರ್ಯಾರ ಜೊತೆಗೆ ಯಾರ್ಯಾರು ಯುದ್ಧ ಮಾಡಿದ್ದಾನೆ ಇದನ್ನೆಲ್ಲ ಹೇಳ್ತಾನೆ. ಯುದ್ಧದಲ್ಲಿ ಕುದುರೆಗಳ ಶಬ್ದ ಇಲ್ಲ, ಬಿಲ್ಲಿನ ಧನುಷ್ಟಂಕಾರ ಇಲ್ಲ, ಸೂತನ ಬೊಬ್ಬೆ ಇಲ್ಲ ಇತ್ಯಾದಿ. ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಅಂತ ರಾಮನಿಗೆ ದೂರು ಕೊಟ್ಟರಂತೆ ಒಂದಷ್ಟು ಮಂದಿ. ಹನುಮಂತನ ವ್ಯೂಹವನ್ನು ಮುರಿದು ಹಾಕಿದರಂತೆ. ಪ್ರಹಸ್ತನ ಸೇನೆ ಬಹಳಷ್ಟು ದೊಡ್ಡ ನಷ್ಟವನ್ನು ರಾಮ ಸೇನೆಯಲ್ಲಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಹಸ್ತನ ಎದುರು ಉಗ್ರವಾಗಿ ನಿಂತು ಏನು ಮಾತಾಡಿಕೊಂಡ್ರು ಅಂತ ಕೇಳೋಣ. ಮರುಳನೈ ನಕಟ ಮೊಲನುಬ್ಬರ ಮೃಗೇಂದ್ರನ ಕೂಡ ನೀತಿಜ್ಜರಿಗೆ ಗುರು ನೀನೆಸಗಲಹುದೆ ವಿವೇಕ ಶೂನ್ಯತೆಯ ನರನೆ ರಘುಪತಿ ಕೆಲಗೆ ಸಾರ್ ಕರ್ಪುರರ ಜಾಳಿಯ ಮಿಕ್ಕದಿ ಬೀಜರ ನೆರವಿಜಲಿ ಮೆರೆ ಮೆರೆಯದಾಗವವಿಲ್ಲಿ ಮಿಕ್ಕದಿ ವಿಜರ ನೆರವಿಯಲಿ ಮೆರೆ ಮೆರೆಯದಾಗವವಿಲ್ಲಿ ನಿನಗೆ ಮರುಳನೈ ನಕಟ. ಬಂದು ಪ್ರಹಸ್ತ ರಾಮನಿರುವಲ್ಲಿಗೆ ಯುದ್ಧಕ್ಕೆ ಸಿದ್ಧನಾಗಿ ಬರ್ತಾನೆ. ಲಕ್ಷ್ಯ ರಾಮನದ್ದು. ರಾಮನ ಬಳಿಗೆ ಪ್ರಹಸ್ತ ಬರುವಾಗ ಸುಷೇಣಾದಿಗಳು ತಡೆದ್ರು, ಸೋಲು ಬಂತು. ಆ ಹೊತ್ತಿಗೆ ವಿಭೀಷಣ ಮುಂದೆ ನಿಲ್ತಾನೆ ಆಯುಧ ಹಿಡ್ಕೊಂಡು. ಅವ ಹೇಳ್ತಾನೆ, ನಿನಗೆ ಹುಚ್ಚ ನಿನಗೆ. ಈಗ ವಿಭೀಷಣ ಮತ್ತು ಪ್ರಹಸ್ತರು ಬಾಲ್ಯದಲ್ಲಿ ಒಳ್ಳೆ ಒಡನಾಡಿಗಳು. ಮೊಲದ ಆರ್ಭಟ ಸಿಂಹದ ಎದುರಿಗೆ ನಡೆಯುವುದಿಲ್ಲ. ಅದನ್ನು ನೆನಪಿಟ್ಟುಕೋ. ನೀನು ರಾಮನ ಮುಂದೆ ಮೊಲ. ನೀತಿಶಾಸ್ತ್ರ ತಿಳಿದವರಿಗೆ ಗುರು ನೀನು ಎಂಥವ? ನಿನ್ನ ವಿವೇಕ ಏನು? ನಿನ್ನ ತಿಳುವಳಿಕೆ ಏನು? ನೀನು ನೀತಿಜ್ಞನಿದ್ದಿ, ವಿವೇಕವನ್ನು ಕಳೆದುಕೊಳ್ಳಬಹುದೇ ನೀನು? ರಘುಪತಿ ಮಾನವನೇ ಹೋಗತ್ತ ಹೇಳ್ತಾನೆ. ರಾಮ ಮನುಷ್ಯ ಅಲ್ಲ. ಸ್ವಲ್ಪ ನೀನು ಆ ಕಡೆ ಹೋಗುವುದು ಒಳ್ಳೆಯದು, ಗೌರವದಿಂದ. ಬ್ರಹ್ಮನೇ ಮೊದಲಾದ ದೇವತೆಗಳಿಗೆ ವಂದ್ಯನಿದ್ದಾನೆ ರಾಮ. ಅವನ ಮುಂದೆ ನೀನು ಕದನವನ್ನು ನೋಡುದ? ನೀನು ರಾಕ್ಷಸರ ಗುಂಪಿನಲ್ಲಿ ನೋಡು ಪುಣ್ಯಾತ್ಮ, ಇಲ್ಲಿ ನೋಡಬೇಡ.
ನಿನ್ನ ಯುದ್ಧ ನಡೆಯುವುದಿಲ್ಲ ಅಂತ ಹೇಳ್ತಾನೆ ಪ್ರಹಸ್ತನಲ್ಲಿ. ನಮ್ಮ ಗದೆ ಹೊರಟು ವಿವೇಕವನ್ನು ಬಿಟ್ಟು ರಾಮಚಂದ್ರನ ಮೇಲೆ ಯುದ್ಧಕ್ಕೆ ಬಂದರೆ ನಾನು ಸಹಿಸುವುದಿಲ್ಲ ಹೇಳ್ತಾನೆ ವಿಭೀಷಣ. ನನಗೂ ದಾಕ್ಷಿಣ್ಯ ಇಲ್ಲ ಪ್ರಹಸ್ತ, ನಾನು ಸೋದರ ಮಾವ ಅಂತ ನೋಡ್ಲಿಕ್ಕಿಲ್ಲ, ನಾನು ನಿನಗೂ ಹೊಡೆದೇನು ಅಂತ ಹೇಳ್ತಾನೆ. ನೀನು ಹೇಳಿಕೊಟ್ಟಂಥ ವಿವೇಕ ನಿನ್ನ ಹಿಂದೆ ಗರ್ವ ಅದೆಷ್ಟು ಅಂತ ನಮ್ಗೆ ಗೊತ್ತುಂಟು ವಿಭೀಷಣ, ನೀನೆಲ್ಲೋ ನಮಗೆಲ್ಲ ನಮ್ಮ ಜೊತೆಗಿದ್ದವನಲ್ಲ, ನಮ್ಗೆ ಗೊತ್ತುಂಟದು. ಒಡೆಯನ ಆಜ್ಞೆಯನ್ನು ಒಲ್ಲೆ ಅಂತ ನಿರಾಕರಿಸಬಹುದ ಹೇಳು, ನೀನು ನಿರಾಕರಿಸಿ ಹೊರಟಿದ್ದೆ ಲಂಕೆಯಿಂದ, ನೀನು ನೀಚ, ನೀನು ನಾಚಿಕೆಗೇಡಿ, ನೀನು ಹೋಗಾಚೆ ಅಂತ ಹೇಳ್ತಾನೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಮುಂದೆ ಬರುವಾಗ ಅಗ್ನಿಕುಮಾರನಾದಂತಹ ನೀಲ ಶ್ರೀರಾಮನ ಸಮೀಪದಲ್ಲಿ ಬಂದು ನಿಂತನಂತೆ. ಯುದ್ಧಕ್ಕೆ ರಾಮನಿಗೆ ಬೆಂಬಲಕ್ಕೆ ನಿಂತ, ರಾಮ ರಕ್ಷಣೆಗೆ ನಿಲ್ತಾನೆ ನೀಲ, ಅವ ಮುಂದೆ ಬಂದನಂತೆ. ಹಾಗೆ ರಾಕ್ಷಸನ ರಘುರಾಮನೊಡನೆ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳ್ತಾನೆ. ನೀಲ ಬಂದ, ಕಠೋರತೆಯಿಂದ ನುಡಿದ ವಿಭೀಷಣನಿಗೆ, ಅಜಾತ ಶತ್ರುವಾದ ರಾಮನಿಗೆ ನಮಸ್ಕಾರ ಮಾಡಿ ವಿಭೀಷಣನನ್ನು ಹೇಳ್ತಾನೆ, ಬೇಡ ವಿಭೀಷಣ, ಅದಕ್ಕೆ ನಾವಿದ್ದೇವೆ ನೋಡಿಕೊಳ್ಳಿಕ್ಕೆ, ಉಗ್ರ ಕೋಪದ ರಭಸ ಅದೇನು ಅಂತ ಹೇಳ್ತಾನೆ. ಹಾಗೆ ನೀಲನ ಉಗ್ರತೆ ಏನು, ಅವನ ಸಾಧನೆ ಏನು ಅಂತ ನಾವು ನೋಡೋಣ. ಏನೆಲ್ಲವೋ ಖಳಖಳರ ದಳಬದಿ ನೀನೆ ತಾನಿದನರಿದುದಿಲ್ಲದ ಜಾನನ ಸಹಭವನು ಸೂಚಿಸಲಾದುದರಿವೆನಗೆ. ಈ ನರೇಂದ್ರನ ಕೂಡೆ ಕಲಹವ ನೀನು ಕೈಕೊಳ್ಳಲಹುದೆ, ಕಪಿಸೇನಾನಿ ತಾನಿರೆ ತರಳತನ ನಿನಗುಚಿತವೇ ಎಂದಾಗ. ಏನೆಲ್ಲವೋ ಖಳಖಳರ ದಳಪತಿ ನೀನು ದುಷ್ಟನಿದ್ದಿ, ರಘುರಾಮನ ಮುಂದೆ ಯುದ್ಧಕ್ಕೆ ನಿಲ್ಲುವ ಯೋಗ್ಯತೆ ನಿನಗಿಲ್ಲ ಅಂತಾನೆ. ನಮ್ಮಂಥ ಕಪಿಗಳು ಸಾಕು ನಿಮಗೆಲ್ಲ ಉತ್ತರಿಸಲಿಕ್ಕೆ. ರಾಮನ ಯೋಗ್ಯತೆ ಏನು, ಅವನ ಮುಖ ನೋಡುವ ಅರ್ಹತೆ ನಿಮಗಿಲ್ಲ, ಅಷ್ಟು ದುಷ್ಟರಿದ್ದೀರಿ ನೀವು. ರಾಕ್ಷಸರ ದಳಪತಿಯೋ ನೀನು, ಮಹಾಮಂತ್ರಿಯೋ ನೀನು ಅಂತ ಕೇಳ್ತಾನೆ. ನನಗೆ ಗೊತ್ತಾಗಲಿಲ್ಲ, ರಾವಣನ ತಮ್ಮ ಸೂಚಿಸಿದ ಕಾರಣ ಗೊತ್ತಾಯ್ತು ನನಗೆ. ವಿಭೀಷಣ ಹೇಳಿದ, ನೀನು ಯಾರು, ನಿನ್ನ ಯೋಗ್ಯತೆ ಏನು ಅಂತ ಹೇಳಿದ. ವಾನರ ಸೇನಾಪತಿಯ ಮುಂದೆ ನೀವೆತ್ತದ್ದು, ನಾವು ರಾಮನ ಜೊತೆಗಿದ್ದೇವೆ, ನೀನು ರಾಮನೊಟ್ಟಿಗೆ ಯುದ್ಧ ಮಾಡಿದ, ನಾನಿದ್ದೇನೆ ನಿನಗೆ ಯುದ್ಧ ಮಾಡಲಿಕ್ಕೆ. ಹುಡುಗುತನ ನಿನಗೆ ಯೋಗ್ಯವೋ, ರಾಮನ ಜೊತೆಗೆ ಯುದ್ಧಕ್ಕೆ ಹೋಗೋದು ಅಂದರೆ ಇಷ್ಟು ಮುದುಕನಾಗಿಯೂ ಅವಿವೇಕಿಯಂತೆ ಮಕ್ಕಳಾಟಿಕೆ ಮಾಡಿದಾಗ ಆಗ್ತದೆ ಅಂತ ತಡೀತಾನೆ. ನೀಲನೇ ಪ್ರಹಸ್ತನ ಮುಂದೆ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಅವರ ಯುದ್ಧಗಳು ಮುಷ್ಟಿಗೆ ಮುಷ್ಟಿ, ಮೈಗೆ ಮೈ, ಪರಸ್ಪರ ಶಿರಸ್ತ್ರಾಣಗಳು, ಇವನ ಕವಚ ಎಲ್ಲ ತುಂಡಾಗ್ತದೆ ನೀಲನ ಜೊತೆಗೆ ಯುದ್ಧದಲ್ಲಿ. ಬಹಳ ಯುದ್ಧ ಮಾಡ್ತಾನೆ. ನೀಲನಿಗೊಂದಷ್ಟು ಕಪಿಗಳು ಬೆಂಬಲಕ್ಕೆ ನಿಲ್ತಾರೆ. ಪ್ರಹಸ್ತನ ಪರಾಕ್ರಮ ಕುಂದಿ ಹೋಗ್ತಾ ಉಂಟು. ನೀಲನ ಅಗ್ನಿಯ ಮಗ ವೀಲನ ಪ್ರತಾಪದ ಮುಂದೆ ಆಗಲಿಲ್ಲ. ನೀಲ ಅವನಿಗೆ ಕೊನೆಯ ಮಾತುಗಳನ್ನು ಹೇಳಿ ಅವನನ್ನು ಕೊಲ್ಲುವ ಸನ್ನಿವೇಶಕ್ಕೆ ಬರೋಣ. ಬಿರುಸಿನ ಸುರನ ದಳದ ಭಾರದ ಹೊರಗೆ ವಾಡನು ನೀನು, ನಮ್ಮನು ಹೊರಲು ಸೈರಿಸದವನೇ ಸಾಹಸವುಳ್ಳ ಭಟನಗುದು. ಮರೆಯ ಮಾತೆ ಕೆಲವೋ, ಮರೆಯ ಮಾತೆ ಕೆಲವು ಬೋಧಿದೆ ತೆರಪಿನಲ್ಲಿ ಬಲು ಮೃತ್ಯುಬವರದೊಳು. ಅರುಹು ನಿನಗುಳ್ಟಾದಡೆಚ್ಚರು ಬೇಗ ನೀನೆಂದ. ವೀರ ರಾವಣನ ಸೈನ್ಯದ ಭಾರವನ್ನು ಹೊತ್ತವ ನೀನಿವತ್ತು. ವೀರ ರಾವಣನ ಸೈನ್ಯದ ಭಾರವನ್ನು ಹೊತ್ತವನು ನೀನು ಸಾಹಸಿ ಅಂತ ನಮಗೆ ಗೊತ್ತುಂಟು, ನಿಜ. ಆದರೆ ನಮ್ಮನ್ನು ಹೊರುವ ಸಾಮರ್ಥ್ಯ ಉಂಟ, ನಮ್ಮಲ್ಲಿ ಯುದ್ಧ ಮಾಡುವ ಸಾಮರ್ಥ್ಯ ಉಂಟ ನಿಮಗೆ? ನಮ್ಮ ಸಾಮರ್ಥ್ಯ ಅಸೀಮವಾದದ್ದು. ನಾವು ರಾಮ ಭಕ್ತರಿದ್ದೇವೆ, ಅದಕ್ಕೆ ಮುಚ್ಚುಮರೆಯಾತಿ. ಹಿರಿಯ ಮೃತ್ಯು ನಿನ್ನ ಎದುರಿಗೆ ಬಂದಿದೆ, ವಯಸ್ಸಾಯಿತು ನಿನಗೆ ಹಿರಿಯ, ನಿನಗೆ ಸ್ವಭಾವ ಸಹಜವಾಗಿ ಮೃತ್ಯು ಬರಬೇಕಾಗಿತ್ತು, ಹೀಗೆ ನೀನು ಸಾಯಬೇಕಾದವಲ್ಲ ನೀನು ಅಂತ ಹೇಳ್ತಾನೆ. ಪ್ರಹಸ್ತನ ಮುಖಕ್ಕೆ ಮುಷ್ಟಿಯಿಂದ ಅಪ್ಪಳಿಸಿದ್ರಂತೆ, ನೀವೆಲ್ಲ ಇನ್ನು ಮುದುಕರು ಬದುಕಬಾರದಿಲ್ಲಿ. ಹಾಗೆ ಹನುಮಂತ ನೀಲನನ್ನು ಹೊಗಳಿದನಂತೆ. ವಾನರನ ಏಟಿನಿಂದ ರಾಕ್ಷಸ ಸೇನಾಧಿಪತಿಗೆ ಕಣ್ಣು ಕತ್ತಲೆ ಹೋಯಿತು, ಬಿದ್ದ ಹೇಳ್ತಾನೆ. ಮಾರಿಯ ಗಂಟಲಿಗೆ ಸಿಕ್ಕಿದ ಮಗು ಬದುಕುವುದಿಲ್ಲ ಅಂತ ಹೇಳ್ತಾನೆ. ಪ್ರಹಸ್ತನ
ಮಾರಿಯ ಗಂಟಲಿಗೆ ಸಿಕ್ಕಿದೆ ಮಗು ಬದುಕುತ್ತದ, ಗಾಳಕ್ಕೆ ಸಿಕ್ಕಿಕೊಂಡ ಮೀನು ಮತ್ತೆ ಬದುಕುವ ಪ್ರಯತ್ನ ಮಾಡಲಿಕ್ಕೆ ನೀನು ಗಾಳಕ್ಕೆ ಸಿಕ್ಕಿದ ಮೀನು, ಮಾರಿಯ ಗಂಟಲಿನಲ್ಲಿ ಇಳಿಯುತ್ತಿರುವಂತಹ ಮಗು ನೀನು. ನಮ್ಮ ಕೈಯಲ್ಲಿ ನಿನಗೆ ಸಾವು ನಿಶ್ಚಿತ, ನೀನು ಆಲೋಚನೆ ಮಾಡಬೇಕಾಗಿಲ್ಲ ಅಂತೇಳಿ ಪುನಃ ಪ್ರಹಸ್ತನನ್ನು ತಿವಿತಾನೆ. ಒಂದು ಮಾತು ಹೇಳಿದ್ರಂತೆ ಪ್ರಹಸ್ತ, ನೀನು ಹೇಳಿದ ಮಾತು ಸುಳ್ಳಾಗದು. ನಾವು ಗಾಳಕ್ಕೆ, ರಾವಣನೆಂಬ ಗಾಳಕ್ಕೆ ಸಿಲುಕಿದ ಮೀನುಗಳು, ರಾವಣನೆಂಬ ಮಾರಿಯ ಗಂಟಲಿನಲ್ಲಿ ಇಳಿಯುತ್ತಿರುವ ಮಕ್ಕಳು ನಾವು ಅಂತ ಹೇಳ್ತಾನೆ. ನೀನು ನುಡಿದ ಮಾತು ಸುಳ್ಳಾಗದು ಅಂತ ಒಂದು ಮಾತು ಹೇಳ್ತಾನೆ. ಆ ಸಂದರ್ಭದಲ್ಲಿ ಹೇಳ್ತಾನೆ, ತಪ್ಪದೈ ನೀನೆಂದ ನುಡಿಯೇನೋ ಉಪ್ಪರಿಸಿದನು, ಪ್ರಾಣವು ಆಕಾಶಕ್ಕೆ ಹೋಯಿತಂತೆ. ಆ ಸಂದರ್ಭದಲ್ಲಿ ದೇವಲೋಕದ ಶ್ರೇಷ್ಠ ಸ್ತ್ರೀಯರನ್ನು ಅಪ್ಪಿಕೊಂಡ ಸುರನಾರಿಯನ್ನು ಅಂತ ಹೇಳ್ತಾನೆ. ದೇವತೆಗಳು ಹೂಮಳೆಗೆರೆದರು. ಹಾಗೆ ತನ್ನ ಪರಾಕ್ರಮಕ್ಕೆ ಸಂತೋಷದ ಸುದ್ದಿ ಏನುಂಟು ಇದನ್ನು ರಾಮನಿಗೆ ಇವರೆಲ್ಲ ಹೇಳಿದ್ರಂತೆ. ಹಾಗೆ 20ನೇ ಸಂಧಿಯಲ್ಲಿ ನಾವು ಮುಂದೆ ಏನು ನಡೀತದೆ, ಯಾರು ಯುದ್ಧಕ್ಕೆ ಹೊರಡುತ್ತಾರೆ ಇತ್ಯಾದಿಯನ್ನು ಗಮನಿಸೋಣ. ನಾಳಿನಲ್ಲಿ ನರಪತಿಯದನು ಗೀಲಾಲವನು ಗುಡಿಸುವೆನು, ರಣಭೂತಾಳಿಗನು ಜನನಾಗಿ ಬಂದವನವು ಕಸಾಧಿಪನ, ಕಾಲನಡಲೊಳಗಡಸುವೆನು ನೆರೆದಾಳು ತನ ಕೊದಗಿದವನೇ ಚರಜಾಲವನು ಚರುಗಿಸುವೆನು ದಲುಗಿದನು ಖಂಡೆಯವ. ಪ್ರಹಸ್ತನದ ಮರಣದ ವಾರ್ತೆ ಲಂಕೆಗೆ ಮುಡುತ್ತದೆ. ರಾವಣನ ಜಂಗಬಲ ಉಡಿಗೆ ಹೋಗ್ತದೆ. ಅವ ಯಮನ ಪಟ್ಟಣಕ್ಕೆ ತಿಳಿದ ರಾವಣ ತಾನೇ ಹೊರಡುವ ನಿಶ್ಚಯ ಮಾಡ್ತಾನೆ. ಯಾರನ್ನು ಕಳುಹಿಸಿಕೊಡುವ ಪ್ರಶ್ನೆ ಇಲ್ಲ, ನಾಳೆ ಹೊರಡುವಂತಹದ್ದು. ನಾಳೆ ಮಾನವೇಂದ್ರನ ದೇಹದ ರಕ್ತವನ್ನು ರಣಪಿಶಾಚಿಗಳಿಗೆ ಕುಡಿಸ್ತೇನೆ, ವೀರೋಚಿತ ಮಾತುಗಳು. ಇದೆಲ್ಲ ಸಹಜ ಯುದ್ಧದಲ್ಲಿ. ಅವನಿಗೆ ಹಿಂಬಾಲಕರಾಗಿರುವಂತಹ ವಾನರರ ಬಲ ಏನು, ಅವರನ್ನು ಹಾಗೆ ನಾನು ಯಮನ ಗಂಟಲಿಗೆ ತೊರಗುತ್ತೇನೆ, ಭರವಸೆಯ ಮಾತುಗಳನ್ನು ಬರುವ ಆ ಕಪಿಗಳ ಸಂದೋಹವನ್ನು ತಳ್ಳಿಬಿಡುತ್ತೇನೆ ಇತ್ಯಾದಿ ಇತ್ಯಾದಿ. ಹಾಗೆ ಸಕಲ ಸಿದ್ಧತೆಯನ್ನು ಮಾಡಿದನಂತೆ. ಅವಾಗ ಇಂದ್ರಜಿತ್ತು ಬಂದು ಹೇಳ್ತಾನಂತೆ, ಅಪ್ಪಯ್ಯ ನನ್ನನ್ನು ಕಳುಹಿಸಿಕೊಡ್ಬೇಕು, ನಾನು ಯುದ್ಧಕ್ಕೆ ಹೋಗ್ತೇನೆ ಅಂತ ಧೈರ್ಯದ ಮಾತನ್ನು ಹೇಳಿ. ಬೇರೆ ಅಭಿಪ್ರಾಯ ಯಾರೂ ಇಲ್ಲ, ನನ್ನ ಬಳಿಯಲ್ಲಿ ಯುದ್ಧಕ್ಕೆ ಸಿದ್ಧವಾಗಲಿ, ನಾನೇ ನಿಲ್ತೇನೆ ಅಂತ ಇಂದ್ರಜಿತ್ತು ಅದನ್ನು ಹೇಳ್ತಾನೆ. ಆದರೆ ತಾನೇ ವಹಿಸಿಕೊಂಡು ಇಂದ್ರಜಿತ್ವನ್ನು ಹಿಂದೆ ಕಳಿಸಿದ ಇಲ್ಲ. ಅವನ ಸರ್ಪಾಸ್ತ್ರ ವಿಫಲವಾಗಿತ್ತು. ಹಾಗಾದ ಕಾರಣ ಇಂದ್ರಜಿತ್ವನ್ನು ಕಳುಹಿಸಿಕೊಟ್ಟನಂತೆ. ನಾಳಿನ ಕದನಕ್ಕೆ ಚದುರಂಗ ಸೈನ್ಯವನ್ನು ಕೂಡಿಸಿಕೊಡು, ನಾನು ಹೊರಡುವುದು. ಇಂದ್ರಜಿತ್, ನನ್ನನ್ನು ಅನುಸರಿಸಿಕೊಂಡು ನೀವು ಬರಬಹುದು, ಆದರೆ ಯುದ್ಧದ ನೇತೃತ್ವ ನನ್ನದ್ದು, ಯಾವ ಯೋಚನೆಯೂ ಬೇಡ ಅಂತ ಅವನು ಹೇಳ್ತಾನೆ. ಮಂಡೋದರಿಯ ಮಗ ಇಂದ್ರಜಿತ್ವನ್ನು ഇരുಳಿನಲ್ಲಿ ಮನೆಗೆ ಕಳುಹಿಸಿದಾಡಿದ ತೊರವೆಯಲ್ಲಿ, ಬೇಡ ನೀನು, ನಾನು ಯುದ್ಧ ಮಾಡ್ತೇನೆ. ಆಳು ಹೋದಲ್ಲಿ ಹಾಳು, ಮಗ ಹೋದಲ್ಲಿ ಮಧ್ಯಮ, ತಾನೇ ಹೋದಲ್ಲಿ ಉತ್ತಮ ಅಂತ ಒಂದು ರೂಢಿಯಲ್ಲಿ ಮಾತಿದೆ. ಹಾಗೆ ರಾವಣ ಹೊರಡುವುದೊಂದೇನು, ಅದರ ಸಿದ್ಧತೆಗಳೇನು, ಅದು ಅದ್ಭುತವಾದಂತಹ ಸಿದ್ಧತೆಗಳು. ಒಂದೊಂದು ಷಟ್ಪದಿಗಳಲ್ಲಿ ತೊರವೆ ರಾವಣ ಹೊರಡುವ ಸಿದ್ಧತೆಯನ್ನು ವೈಭವೀಕರಿಸಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡುವ ಅವನ ಕಿರೀಟಗಳು ಎಷ್ಟು ಏನು ಅಂತ ನೋಡುವ. ಹರನ ಮಕುಟಗಳೈದನಾಯ ಸರಸಿರುಹ ಭವನ ಕಿರೀಟ ನಾಲ್ಕನು, ವರನಿ ಕುಂಭಿನಿ ದತ್ತ ಜೀವ ಸ್ಫುರಿತ ಮಣಿಮಯದ, ಸುರುಚಿರದ ಕೋಟಿರವೋದನು ಧರಿಸಿದನು ದಶ ಮೌಳಿಯಲಿ ಶಶಿತರಣಿ ಕಿರಣದ ಕುಂಡಲವ ನಿಕ್ಕಿದನು ಕಿವಿಗಳಲ್ಲಿ. ಅಪ್ಪಟ ದೈವ ಭಕ್ತ ರಾವಣ. ಪ್ರಾತಃ ಕಾಲಕ್ಕೆ ಬೇಗ ಎದ್ದು ಸ್ನಾನಾದಿಗಳನ್ನು ಪೂರೈಸಿ ಬಿಂದು ಮಡಿಯುಟ್ಟು ಶಿವೋಪಾಸನೆಯನ್ನು ಮಾಡ್ತಾನೆ, ಸೂರ್ಯನಿಗೆ ಅರ್ಘ್ಯ ಕೊಡ್ತಾನೆ, ಎಲ್ಲ ಧಾರ್ಮಿಕ ವಿಧಿಯನ್ನು ಮಾಡ್ತಾನೆ. ರಾತ್ರಿ ಇಂದ್ರಜಿತ್ತು ಸಾಕಷ್ಟು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿ ರಾವಣನಿಗೆ ತನ್ನ ತಂದೆಗೆ ಪೂರೈಸ್ತಾನೆ. ಅಲ್ಲಿ ಬ್ರಹ್ಮ ಮಹೇಶ್ವರರು, ಅಸುರಗುರು ಇವರುಗಳು ನನಗೆ ನಮಸ್ಕರಿಸಿದಂತೆ ಅವರಿಗೆಲ್ಲ ಭಕ್ತಿಯಿಂದ ಇವತ್ತು ವಿಜಯ ಬರಬೇಕು, ಜಯಭಾಮಿನಿಯನ್ನು ಒಲಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಮಹಾಕದನಕ್ಕೆ ರಾವಣ ಸಿದ್ಧನಾದ ಅಂತ ಕವಿ ಹೇಳಿದೆ. ಇಲ್ಲಿ
ಶಿವನ 5 ಕಿರೀಟಗಳು, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಂಬ 5 ಮುಖಗಳು ಶಿವನಿಗೆ. ಶಿವನ 5 ಕಿರೀಟಗಳನ್ನು ಧರಿಸ್ತಾನೆ ತನ್ನ 5 ತಲೆಯಲ್ಲಿ. ಬ್ರಹ್ಮನ 4 ಕಿರೀಟಗಳು ಅದನ್ನು ಧರಿಸಿದ. 5 4 9. ಉಳಿದ ಒಂದು ತಲೆಗೆ ನಿಕುಂಬಿನಿ ಕೊಟ್ಟ ಜೀವಕಾಂತಿಯ ರತ್ನ ಖಚಿತ ಕಿರೀಟವನ್ನು ಧರಿಸಿದರಂತೆ. ಹಾಗೆ ದಶಕಂಠ 10 ಕಿರೀಟಗಳನ್ನು ಧರಿಸಿ ಪೂರ್ಣ ಉಲ್ಲಾಸದಿಂದ ತನ್ನ ಸರ್ವಶಕ್ತಿಯನ್ನು ವಿನಿಯೋಗಿಸಿಕೊಂಡು ಯುದ್ಧಕ್ಕೆ ಹೊರಡುತ್ತಾನೆ. ವಿದ್ವಾಂಸರ ಅಭಿಪ್ರಾಯ ಬಹಳ ಚೆನ್ನಾಗಿದೆ ರಾವಣನ ಬಗೆಗೆ. ಶಿವನ 5 ತಲೆ, ಬ್ರಹ್ಮನ 4 ತಲೆ, 9 ಆಯಿತು. ತನ್ನ 1 ತಲೆ, ಹೀಗೆ ರಾವಣನಿಗೆ 10 ತಲೆ ಅಂತ ವಿದ್ವಾಂಸರ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವರ್ಣಿಸಿದ್ದಾರೆ. ಹೀಗೆ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ ಯಾರು ದಿಕ್ಪಾಲಕರಿದ್ದಾರೆ ಅವರು ಕೊಟ್ಟಂತಹದ್ದುಂಟು ಆಭರಣಗಳು. ಹಾಗೆ ಇತ್ಯಾದಿ ಅನೇಕ ಆಭರಣಗಳನ್ನು, ಹಾಗೆ ಪರಿಮಳ ದ್ರವ್ಯಗಳನ್ನು, ಇದನ್ನೆಲ್ಲ ಶಿವ ಕೊಟ್ಟಂತಹ ಚಂದ್ರಹಾಸವೆಂಬಂಥ ಖಡ್ಗವನ್ನು ಧರಿಸ್ತಾನೆ. ಹೊಳೆಯುವ ಏನೇನುಂಟು ಇದನ್ನೆಲ್ಲ, ಹಾಗೆ ಮತ್ತೆ ಮುತ್ತು ರತ್ನ ರಾಶಿ ಹಾಕುವಂತಹದ್ದು, ಎಲ್ಲರಿಗೂ ಅದನ್ನು ದಾನ ಮಾಡುವಂತಹದ್ದು. ರಾವಣ ಯುದ್ಧಕ್ಕೆ ಹೊರಡುವುದು ಅಂದರೆ ಅದರ ಸಿದ್ಧತೆಯೇ ಬೇರೆ, ಒಂದು ಅದ್ಭುತ. ಇಂದ್ರ ವಿಜಯಿಯೇ, ಅಗ್ನಿಯನ್ನು ಗೆದ್ದವನೇ, ಯಮನ ಕತ್ತಿಗೆ ಖಡ್ಗವನ್ನು ಚಾಚಿದವನೇ, ಸಮುದ್ರಗಳ ಒಡೆಯ, ಮರುತ್ತುಗಳನ್ನು ಪಾಶದಿಂದ ಬಿಗದವ, ಮಹೇಶ್ವರ ಪ್ರಿಯ, ಕುಬೇರನ ಹೃದಯಕ್ಕೆ ಶೂಲಪಾಣಿ. ಹೀಗೆ ಬೇರೆ ಬೇರೆ ರೀತಿಯಿಂದ ಅವನ ಬಿರುದು ಬಾವಲಿಗಳನ್ನು, ಯುದ್ಧದ ವಿಜಯದ ವಾರ್ತೆಗಳನ್ನು ಹೇಳುತ್ತಾ ಹೇಳುತ್ತಾ ರಾವಣ ಯುದ್ಧಕ್ಕೆ ಹೊರಡುವ ಸಿದ್ಧತೆಯನ್ನು ಮಾಡ್ತಾನೆ. ನೋಡೋಣ ಮುಂದೆ. ಬೋಳವಿಸಿದನು ಸಕಲ ಸಮರ ಬಟಾಳಿಗಳ ಸನ್ಮಾನದಲ್ಲಿ, ಸಂಸ್ಥೂಲ ಸತ್ಕೃತಿಗಳಲ್ಲಿ ರಣಸುಮಾನ ದುಂಪಿನಲಿ. ಕೇಳಿದೈಗೆಲೆ ರಾಜಸೂನು ಸುರಾಳಿ ಬೆದರಲು ಸಕಲ ಸೇನಾ ಜಾಲ ಹೊರಬಡುತ್ತಿರ್ದುದು ಆಲಂಕಾ ಮಹಾಪುರವ. ಹೊರಬಡುತ್ತಿರ್ದುದು ಆಲಂಕಾ ಮಹಾಪುರವ. ಇದು ಒಳ್ಳೆಯ ಪ್ರಯೋಗ ಕಾವ್ಯಶ್ರೀಯವರೇ. ಗಮಕದಲ್ಲಿ ಭಾವ ಪ್ರಸ್ತುತಿ, ಗಮಕದ ವೈಶಿಷ್ಟ್ಯ ಅದು. ಒಬ್ಬ ವಿಕ್ರಮಿ ಯುದ್ಧಕ್ಕೆ ಹೊರಡುವ ಸಂದರ್ಭದಲ್ಲಿ ತೃಪ್ತಿಪಡಿಸುವಂತಹದ್ದು ತನ್ನ ಜೊತೆಗಿದ್ದವರು, ಓರಗೆಯವರು, ತನ್ನ ಜೊತೆಗೆ ಹೊರಡುವ ಸೈನಿಕರ ಮನೆಯವರಿಗೆ. ಇದು ರಾವಣನ ಹೃದಯವಂತಿಕೆ ಏನು? ಸೀತೆಯನ್ನು ಕದ್ದಿದ್ದಾನೆ, ದುಷ್ಟ, ಸ್ತ್ರೀಲಂಪಟ, ಇದು ರಾವಣನ ದಾರ್ಷ್ಟ್ಯದ ರಾಕ್ಷಸ ಮುಖ. ಆದರೆ ಲಂಕಾಧಿಪತಿಯಾಗಿ, ರಾಕ್ಷಸರ ಅಧಿನಾಯಕನಾಗಿ ಅವನಲ್ಲಿದ್ದ ಹೃದಯ ಶ್ರೀಮಂತಿಕೆಯನ್ನು ನಾವು ಆಕ್ಷೇಪ ಮಾಡಲಿಕ್ಕಿಲ್ಲ. ಲಂಕೆಗೆ ಅವ ಕೊಟ್ಟ ಕೊಡುಗೆ, ತನ್ನವರನ್ನು ಕಂಡುಕೊಂಡ ರೀತಿ, ಅವರಿಗೆ ಕೊಟ್ಟ ವಿದ್ಯೆ, ಅವರಿಗೆ ಕೊಟ್ಟಂತಹ ಸೌಲಭ್ಯಗಳು, ಇದು ಸಣ್ಣದಲ್ಲಲ್ಲ ರಾವಣನದ್ದು. ಈ ಸಂದರ್ಭದ ಬಳಸಿದ ರಾಗ ಮತ್ತು ಪ್ರಸ್ತುತಿ, ಇದು ನಾನು ಬಹುಶಃ ಈ ಸಂಚಿಕೆಯಲ್ಲಿ ಬಹಳ ಉತ್ಕೃಷ್ಟವಾದಂತಹ ಗಮಕ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವನ ಔದಾರ್ಯ, ರಾಜ್ಯಭಾರದ ಔದಾರ್ಯವನ್ನು ಏನೆಂದು ಹೇಳಲು ಹೇಳ್ತಾನೆ ತೊರವೆ. ರಾಜ್ಯಭಾರದ ಔದಾರ್ಯ ಏನು ರಾವಣನದ್ದು? ಸಣ್ಣ ಮಾತಲ್ಲಲ್ಲ ಕವಿಯದ್ದು. ತೊರವೆಯ ನರಹರಿಯ ಆರಾಧಕನಾದಂತಹ ತೊರವೆ ಕವಿ ಹೇಳ್ತಾನೆ ಇಲ್ಲಿ, ಅವನ ಔದಾರ್ಯ ಏನು, ಕುಟುಂಬ ಲೋಲುಪತೆ ಏನು, ತನ್ನವರಿಗಾಗಿ ಅವ ಮಾಡಿದ ಸಾಧನೆ ಏನು, ಕೊಡುಗೆ ಏನು, ಅದು ಬಹಳ ದೊಡ್ಡದು. ಮನದಣಿಯುವಂತೆ ಶ್ರೇಷ್ಠ ರತ್ನಗಳನ್ನು ಕೊಡ್ತಾನೆ, ಭಂಡಾರದಲ್ಲಿದ್ದ ಆಭರಣಗಳನ್ನು ಎತ್ತಿ ಕೊಡ್ತಾನೆ. ಅವ ಸುಗಂಧ ದ್ರವ್ಯಗಳು, ವಸ್ತುಗಳು ಪ್ರೀತಿಯಿಂದ ಕೊಟ್ಟಂತೆ ಸಮಸ್ತ ಯುದ್ಧ ವೀರರನ್ನು ಯುದ್ಧೋತ್ಸಾಹಕ್ಕೆ ಹೊರಡುವವರಿಗೆ ಸನ್ಮಾನ ಮಾಡಿ ಸತ್ಕರಿಸಿದ್ರಂತೆ ರಾವಣ. ನೋಡಿ, ಅವರಿಗಿನ್ನು ಸನ್ಮಾನ ಆಗಲಿಕ್ಕೆ ಉಂಟೋ ಇಲ್ವೋ? ಆ ಮನೆಯವರು ಅನಾಥರಾಗಬಾರದು. ಅವನ ಎಣಿಕೆ ನೋಡಿ, ಯುದ್ಧದ ಮುಂದಿನ ಸಂಗತಿಗಳು ಏನು ಅಂತ ಯೋಚನೆ ಮಾಡ್ತಾನೆ. ಯುದ್ಧದಲ್ಲಿ ಗೆಲ್ತೇನೆ ಅಂತ ಆತ್ಮವಿಶ್ವಾಸ ಇಲ್ಲ ಎನ್ನುವುದು ಕವಿಯ ಈ ಮಾತಿನಿಂದ ಅರ್ಥ ಆಗ್ತದೆ. ಆದರೆ ಯಾರನ್ನು ದರಿದ್ರನನ್ನಾಗಿಸುವ, ಯಾರನ್ನು ಅನಾಥರನ್ನಾಗಿಸುವ ಕಲ್ಪನೆ ರಾವಣನಲ್ಲಿಲ್ಲ. ಸಾವೋ ನೋವೋ ಸೋಲೋ ಏನೇ ಇರಬಹುದು, ಆದರೆ
ತಾನು ಕಟ್ಟಿ ಬೆಳೆಸಿದ ಲಂಕೆ, ನನಗಾಗಿ ದುಡಿದವರು. ಇದು ರಾವಣನ ಕೌಟುಂಬಿಕ ಮತ್ತು ರಾಷ್ಟ್ರೀಯ ಪ್ರಜ್ಞೆಯನ್ನು ನೋಡಬೇಕು. ಎಲ್ಲ ಸತ್ಕಾರ ಮಾಡಿದನಂತೆ. ನೋಡು, ರಾಕ್ಷಸ ಸಮೂಹ ದೇವತೆಗಳು ಹೆದರುವಂತೆ ಹೊರಟಿದ್ದಾನೆ. ಇದು ರಾವಣನ ವರ್ಚಸ್ಸು. ಗಂಟೆಗಳನ್ನು ಕಟ್ಟಿದ ಕುದುರೆಗಳು, ಅವುಗಳಿಗೆ ಪ್ರದಕ್ಷಿಣೆ ಬರ್ತಾನೆ. ದೇವಲೋಕದ ಸ್ತುತಿಪಾಠಕರಿದ್ರಂತೆ, ಹೊಗಳು ಭಟ್ಟರಿದ್ರಂತೆ, ತುಂಬುರ ನಾರದರಿದ್ರಂತೆ. ಸ್ವಸ್ತಿವಾಚನವನ್ನು ಮಾಡಿದರಂತೆ. ರಾವಣ ಹೊರಡುವಾಗ ರಾವಣನಿಂದ ಉಪಕೃತರಾದವರಿದ್ದಾರಲ್ಲ, ಅವರು ರಾವಣನನ್ನು ಬೆಂಬಲಿಸಬೇಕ ಬೇಡವಾ? ಹೊಗಳಿದರಂತೆ, ಎಲ್ಲ ಮಾಡಿದರಂತೆ. ಹಾಗೆ ಆದರೆ ಆಕಾಶದಲ್ಲಿ ಸನಕ ಸನಂದಾದಿಗಳು, ನಿತ್ಯ ಸೂರಿಗಳು, ಬ್ರಹ್ಮಮಾನಸ ಪುತ್ರರು ಸನಕ, ಸನಂದ, ಸನತ್ಕುಮಾರ, ಸನಸ್ಯುತ ಇವರು ಪ್ರಾಣ ಹಿಂಡಿಕೊಂಡು ರಾಕ್ಷಸನ ವಿನಾಶಕ್ಕಾಗಿ ರಕ್ಷೋಗ್ನ ಸ್ತೋತ್ರವನ್ನು ಪಠಿಸಿದ್ರು ಅಂತ ಕವಿ ಇಲ್ಲಿ ಹೇಳ್ತಾನೆ. ರಾಕ್ಷಸನ ವಿನಾಶಕ್ಕೆ ದಾನ ಮಾಡಲಿ, ಪ್ರಜಾಪರಿಪಾಲನೆ ಮಾಡಲಿ, ಆದರೆ ಸೀತಾಪಹಾರ, ಹೆಣ್ತನಕ್ಕೆ, ಸ್ತ್ರೀ ಕುಲಕ್ಕೆ ಮಾಡಿದ ಅವಮಾನ. ಹಿಂದಿನ ಎಲ್ಲಿಯೋ ಸಂಚಿಕೆಯಲ್ಲಿ ನಾನು ಹೇಳಿದ ನೆನಪು, 14 ಲಕ್ಷ 15 ಲಕ್ಷ ಹೆಣ್ಮಕ್ಕಳನ್ನು ತಂದಿದ್ದಾನೆ. ಅವರ ಕಣ್ಣೀರಿಗೆ ಬೆಲೆ ಇಲ್ವ? ಹಾಗಾದ್ರೆ ಏನು? ರಾವಣನ ದಾನವೋ ಯುದ್ಧವೋ ಏನೇ ಇರಲಿ, ಆ ತಾಯಂದಿರ ಕಣ್ಣನಿಗೆ ಏನು? ಅದಕ್ಕಾಗಿ ಈ ಸನಕಾದಿಗಳು ಇವರು ರಾವಣನ ವಿನಾಶಕ್ಕಾಗಿ ಅವರು ರಾಕ್ಷೋಗ್ನ ಸೂಕ್ತವನ್ನು ಪಠಿಸಿದ್ರು. ಜಗತ್ತು ರಕ್ಷಣೆಗೊಳ್ಳಬೇಕು, ರಾವಣ ವಿನಾಶ ಆಗಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಹಾಗೆ ನಿನ್ನ ಕಾರ್ಯ ಲೇಸಾಗಲಿ, ಮಧುರಾಕ್ಷಸ ರಾವಣನನ್ನು ಹರಸಿದನಂತೆ. ಹಾಗೆ ಕೆಲವರು ಅವನಿಗೆ ಆಶೀರ್ವಾದ ಮಾಡಿದರು, ಕೆಲವರು ಒಳಗಿಂದ ಹೌದು, ಆದರೆ ರಾವಣ ಲೋಕಕಂಟಕ, ಲೋಕಮಾರಕ ಅಂತ ಹೇಳಿದವರು ಲಂಕೆಯಲ್ಲಿದ್ದಾರೆ. ರಾವಣನಿಗೆ ಹಾರೈಕೆಯನ್ನು ಮಾಡಿದವರು ಇದ್ದಾರೆ. ಹಾಗೆ ಇವರ ಎಲ್ಲರ ಬ್ರಹ್ಮಾಂಡವನ ಗುಣಗಾನ ಮಾಡಿದ್ದು ಉಂಟು. ಬ್ರಹ್ಮಾಂಡದಲ್ಲಿ ಅನೇಕ ಮಂದಿ ರಾವಣನ ವಧೆಯನ್ನು, ರಾವಣನ ಸಾವನ್ನು ನಿರೀಕ್ಷೆ ಮಾಡಿದವರು ಇದ್ದಾರೆ. ಹಾಗೆ ಇವರೆಲ್ಲ ರಾವಣನ ಜೊತೆಗಿದ್ದರಂತೆ. ಬೀಜ ಮಂತ್ರಾಕ್ಷರಗಳಿಂದ ಅವನಿಗೆ ಆಯುಧಗಳನ್ನು ಒದಗಿಸಿದ್ರಂತೆ. ಕೇಳೋಣ. ಇರಿಸಿ ಕೈದುವ ಬೀಜ ಮಂತ್ರಾಕ್ಷರವ ಸಾಂಗೋಪಾಂಗ ಮುದ್ರೆಯ ನಿರತಿಶಯ ನಿಗಮಾಗಮದ ಪೂಜಾ ವಿಧಾನದಲ್ಲಿ ನರರುಧಿರ ಮಾಂಸೋಪಹಾರದ ಪರಿವಿಡಿಯ ಪರಿಭಾವ ಶುದ್ಧಿಯ ಪರಮ ಭಕ್ತಿಯಲ್ಲಿ ಒಲಿಸಿದನು ಶಸ್ತ್ರಾಧಿದೇವತೆಯ. ಪರಮ ಭಕ್ತಿಯಲ್ಲಿ ಆಯುಧಾಗಾರಕ್ಕೆ ರಾವಣ ಬರ್ತಾನೆ. ಅಲ್ಲಿಂದ ನೇರ ಇವರ ಬೋರ್ಗರೆತದ ಮುಂದೆ, ಅಲ್ಲಿ ಆಯುಧಗಳಲ್ಲಿ ಅಸುರ ಪೂಜೆಯನ್ನು ಮಾಡ್ತಾನೆ. ಮದ್ಯ, ಮಾಂಸ, ಮೈಥುನಾದಿ ಪಂಚ ಮಕಾರಗಳು ಅಂತ ಉಂಟು. ಇದು ಶೀಘ್ರ ಫಲಪ್ರಾಪ್ತಿಗೆ ಮಾಡುವಂತಹದ್ದು, ದುರ್ದೇವತೆಗಳನ್ನು ಒಲಿಸಿಕೊಳ್ಳುವುದಕ್ಕೆ ಮಾಡುವಂಥದ್ದು. ಆಯುಧಗಳನ್ನಿರಿಸಿ ಬೀಜ ಮಂತ್ರಾಕ್ಷರಗಳನ್ನು ಉಚ್ಚರಿಸಿದ ಅಂಗೋಪಾಂಗದ ಸೇವೆಗಳು ಏನುಂಟು, ಆ ಮುದ್ರೆಗಳು ಏನುಂಟು, ಶಾಸ್ತ್ರೋಕ್ತವಾಗಿ ಆ ಪೂಜೆಗಳನ್ನು ಮಾಡ್ತಾನೆ. ಆಯುಧದ ದೇವತೆಗಳು, ಅಸ್ತ್ರ ದೇವತೆಗಳ ಕೃಪೆಗಾಗಿ ರಕ್ತ ಮಾಂಸಗಳ ಬಲಿಯನ್ನು ಕೊಟ್ಟಂತೆವ ಮನಃಶುದ್ಧಿಯಿಂದ ಪೂರ್ವಕವಾಗಿ ಶಸ್ತ್ರಾದಿ ದೇವತೆಯನ್ನು ರಾವಣ ಒಲಿಸಿಕೊಂಡ ಅಂತ ಇಲ್ಲಿ ತೊರವೆ ಕವಿ ಹೇಳ್ತಾನೆ. ಹಾಗೆ ಇದು ಶಾಸ್ತ್ರ ನಿಷಿದ್ಧ ಅಂತ ಹೇಳಿದವರು ಇದ್ದಾರೆ ಅಂತ ಅಲ್ಲಿ. ಆದರೆ ರಾವಣ ಆ ಮಂತ್ರ ದೇವತೆಗಳಿಗೆ ಶಿರಸ ನಮಸ್ಕರಿಸಿದ, ಆ ಆಯುಧಗಳನ್ನು ಶಕ್ತಿ ಸಂವರ್ಧನ ಆಗುವುದಕ್ಕೆ ಅವ ಪ್ರಾರ್ಥನೆ ಮಾಡಿದ ಅಂತ ಹೇಳ್ತಾನೆ. ಎಲ್ಲವೂ ಬೇರೆ ನಗಾರಿಗಳು ಮೊಳಗುವಂತಹದ್ದ, ಇದೆಲ್ಲ ನಡೀತಾ ಉಂಟು. ಆ ಸಂದರ್ಭದಲ್ಲಿ ಇಲ್ಲಿ ಈ ಏನು ನಡೀತಾ ಇದೆ ಇದನ್ನು ವಿಭೀಷಣನಲ್ಲಿ ಪ್ರಶ್ನೆ ಮಾಡುವ ಭಾಗಕ್ಕೆ ನಾವು ಬರೋಣ. ಏನಿದದ್ಭುತ ಇಂದಿನ ಹವದಾನಿಕೆಯ ರಿಪುಬಲದ ಸೌಭ್ರಮ ವೀಣಿಸುತ್ತಿದೆ ಕಂಗಳಲ್ಲಿ ಕಾಹುರದ ಕೌತುಕವ
ನೀನು ಬಲ್ಲೈ ಬಂದ ಭಟನಭಿಧಾನವನು ಯುವರಾಜನೋ ಸೇನಾನಿಯೋ ಶತ್ರುವೋ ವಿಭೀಷಣ ಹೇಳುತ್ತನಗದ ವಿಭೀಷಣ. ಒಂದು ಅದ್ಭುತವಾದಂತಹ ವಿದ್ಯುತ್ ಸಂಚಾರ ಆಗಿದೆ ರಣಕ್ಷೇತ್ರದಲ್ಲಿ, ಲಂಕೆಯಲ್ಲಿ. ಏನು ಛೇ, ಅಪೂರ್ವವಾದಂತಹ ಒಂದು ರಾವಣನ ಯುದ್ಧಕ್ಕೆ ಬರುವ ಒಂದು ಸಂಗತಿಗಳನ್ನು ತೊರವೆ ಇಲ್ಲಿ ಅದ್ಭುತವಾಗಿ ಇಲ್ಲಿ ಹೇಳಿದ್ದಾನೆ. ಏನಿದು ಅದ್ಭುತ? ರಾಮನ ಪ್ರಶ್ನೆ ಇದು ನೋಡಿ. ಒಂದು ಅದ್ಭುತ ರಸದ ಕಲ್ಪನೆಯನ್ನು ರಾವಣ ಯುದ್ಧಕ್ಕೆ ಹೊರಡುವಲ್ಲಿ ಕವಿ ಕಲ್ಪಿಸಿದ್ದನ್ನು ನೋಡಿ. ಈಗ ವಿಶ್ವರೂಪ ದರ್ಶನ ಇದೆಲ್ಲ ಅದ್ಭುತ ರಸಕ್ಕೆ ಉದಾಹರಣೆಗಳು. ಅಥವಾ ಕಂಬದಿಂದ ನರಸಿಂಹನಾಗಿ ಭಗವಂತ ಬರುವಂತಹದ್ದು ಅದ್ಭುತ ರಸದ ಕಲ್ಪನೆಗಳು. ಅರ್ಜುನನಿಗೆ ಗೀತೋಪದೇಶ ಮಾಡಿದ ಕೃಷ್ಣ ವಿಶ್ವ ವಿರಾಟ ರೂಪನಾಗಿ ಕಾಣುವಂಥದ್ದು. ಇಲ್ಲಿ ರಾವಣ ಯುದ್ಧಕ್ಕೆ ಬರುವಂತಹ ಒಂದು ಸನ್ನಿವೇಶ ಏನುಂಟು, ಆ ವೈಭವ ಅದ್ಭುತ ರಸದ ಮರುಸೃಷ್ಟಿಯನ್ನು ಮಾಡ್ತದೆ ಇಲ್ಲಿ. ಇದು ಇವರ ತೊರವೆಯ ಸಾಮರ್ಥ್ಯವನ್ನು ನಾವಿಲ್ಲಿ ಕಾಣಬೇಕಾದ್ದು ಬಹಳ ಮುಖ್ಯ. ನಮ್ಮನ್ನು ಎದುರಿಸಿದ ಶತ್ರು ಸೈನ್ಯದ ಸಂಭ್ರಮ ನೋಡಿ. ಇಷ್ಟು ಮಂದಿ ಸೋತು ಹೋದ್ರು, ಆದರೆ ಇವತ್ತಿನ ಸಂಭ್ರಮ ಬೇರೆ. ಯಾವ ಸೋಲನ್ನು ಮರೆಸುವ ಗೆಲುವನ್ನು ಮೆರೆಸುವಂತಹದ್ದು ಕಾಣ್ತಾ ಉಂಟು. ರಣಕೋಲಾಹಲ ಕಾಣ. ಈ ವೀರನ ಹೆಸರು ಯಾರು ಅಂತ ಕೇಳ್ತಾನೆ. ಯುವರಾಜನ ಸೇನಾಪತಿಯೋ ಶತ್ರುವ ವಿಭೀಷಣ ನಮಗೆ ಯಾರು? ವಿಭೀಷಣ ಹೇಳ್ತಾನೆ, ನಾನಿದನ್ನು ಹೇಳಲಾರೆ. ಹೇಳಿದರೆ ನೀವು ಕೇಳ್ತೀರೋ ರಾಮ ಅಂತ ಗೊತ್ತಿಲ್ಲ, ನೀವು ಅಸಡ್ಡೆ ತೋರಿಸ್ತೀರೋ, ನಟಿಸುತ್ತೀರೋ, ನಿಮಗೆ ಕೇಳುವ ಕುತೂಹಲ ಉಂಟೋ, ನಾನು ಹೇಳಬೇಕೋ ಅಂತ ಔದಾಸೀನ್ಯ, ಆತಂಕ ಅಲ್ಲ, ಔದಾಸೀನ್ಯ ಅಲ್ಲ, ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಹೆದರದೆ ಹೇಳು, ಕದನದಲ್ಲಿ ತೊಡಗಿರುವ ಶತ್ರುಗಳ ಪರಾಕ್ರಮ ಸಾಮರ್ಥ್ಯವನ್ನು ಹೇಳುವುದು ನಮಗೆ ಭೂಷಣವಲ್ವೇ? ಅದಕ್ಕೆ ಯಾಕೆ ಅಜ್ಜಿಕೆ, ಯಾಕೆ ನನಗೆ ಗೊಂದಲ ಆಗ್ತದೋ, ನಾನು ಏನು ತಿಳಿತಾನಂತ ಇಲ್ಲ, ನೀನು ನೇರವಾಗಿ ನಮಗೆ ಹೇಳಬಹುದು ಅಂತ ರಾಮ ಹೇಳಿದ. ನನಗೆ ಕುತೂಹಲ ಉಂಟು, ನಿರೀಕ್ಷೆ ಉಂಟು, ಕೇಳೋಣ. ಹೇಳಬೇಕೇ ಜೀಯ ಕಿವಿಗಳು ಕೇಳಲಾದಡೆ, ಕಮಲ ಬದನೆಯ ಕೂಳತನದಲ್ಲಿ ತಂದ ಯೌವನ ದೆಸಕ ಮಸುಳಿಸದಾಗ, ಬಾಲತನ ವೃದ್ಧತ್ವ ಹೊತ್ತದ ಸೋಲಲಯ ಸಂಕ್ರಮಿಸದ, ಅಭಿನವ ಶೂಲಿ ಸಮರ ಕಪಾಲಿ ಖಳದ ಜಮೌಳಿ ಇವನಿಂದ, ಖಳದ ಜಮೌಳಿ ಇವನು. ಕಿವಿಗೊಟ್ಟು ಕೇಳಬೇಕು ಸ್ವಾಮಿ ಅಂತ ಹೇಳ್ತಾನೆ ಅವ. ತಮ್ಮ ಕಿವಿಗಳು ನಾನು ಹೇಳುವುದನ್ನಾಗಲಿ ಅದನ್ನು ಆಲಿಸಲಿ. ಕಿವಿಗಳು ಬಹಳ ಸೊಗಸಾಗಿ ಉಂಟು. ಕಮಲವದನೆಯ ಕೂಳತನದಲ್ಲಿ ತಂದ ಅವ ಮಾತ್ರ ಅಲ್ಲ, ಯೌವನದ ಕಾಂತಿ ಕುಂದದ. ಇಷ್ಟು ವಯಸ್ಸಾದರೂ ಯೌವನದ ಕಾಂತಿ ಕುಂದಿ ಹೋಗಲಿಲ್ಲ. ಬಾಲ್ಯ ಮತ್ತು ಮುಪ್ಪು ಹತ್ತಿರಕ್ಕೆ ಸೇರದ ರಾವಣ. ಅಷ್ಟು ವಿಶಿಷ್ಟತೆ ಉಂಟು ರಾವಣನಲ್ಲಿ ಅಂತೇಳಿದ. ಯೌವನ ದೆಸಕ ಮಸುಳಿಸದ, ಬಾಲತನದ ವೃದ್ಧತ್ವ ಹೊದ್ದದ ರಾವಣನ ಯೋಗ್ಯತೆ ಎಂದು ಹೇಳ್ತಾನೆ. ಸೋಲಿನ ನಾಶ ಅದು ಏನುಂಟು, ಅದು ಹತ್ತಿರವೂ ಸೇರುವುದಿಲ್ಲ ರಾವಣನ ಹತ್ರ. ಅಭಿನವ ಶೂಲಿ ಪ್ರತಿಶಿವ ಲಂಕೇಶ್ವರೋವ ಲೋಕೇಶ್ವರೋವ ರಾವಣ ಲೋಕರಾವಣ ಹೇಳಿದ ರಾವಣವ ಯುದ್ಧ ಕಪಾಲಿಯೂ ಆದ ದಶಕಂಠ ಎಂಬಂಥ ಅಸುರನಿವ ಇವ ರಾವಣ. ಇಷ್ಟೇ ವಿಭೀಷಣ ಹೇಳಿದ್ದರಲ್ಲಿ ರಾವಣನ ಸಮಗ್ರ ಸ್ವರೂಪವನ್ನು ಹೇಳ್ತಾನೆ. ಇಷ್ಟು ಸಾಕಲ್ಲ? ಯುದ್ಧದ ಕಪಾಲಿಯೂ ಹೌದು, ಅಭಿನವ ಶೂಲಿಯೂ ಹೌದು. ಮುಪ್ಪು ಬರುವುದಿಲ್ಲ, ಯೌವನ ಕುಂದುವುದಿಲ್ಲ, ಬಾಲ್ಯ ಇವನಲ್ಲಿ ಎಳಸುತನ ಇಲ್ಲ. ಬಾಲ್ಯ ಅಂದರೆ ಎಳಸುತನ ಇಲ್ಲ, ಇವನಲ್ಲಿ ವಾರ್ಧಕ್ಯ ಇಲ್ಲ, ಯೌವನದ ಕಾಂತಿಯಿಂದ ಇರುವಂತಹ ರಾವಣ ಅಂತ ಹೇಳ್ತಾನೆ. ದೇವ ನೋಡಿ ಸಂಭ್ರಮ ಯಾವ ರಾಜರಲ್ಲಿ ತಾನೇ ಉಂಟು. ಸಾಕಲ್ಲ? ಒಬ್ಬ ರಾವಣನನ್ನು 4 ಶಬ್ದಗಳಲ್ಲಿ ಹಿಡಿದಿಡುವಂತಹ ವಿಭೀಷಣನನ್ನು ನೋಡಿ. ಇದು ನಾನು ಕಥೆಯಲ್ಲ ಹೇಳುವುದು, ರಾವಣನ ಸಾಧನೆಯನ್ನು ಹೇಳ್ತಾನೆ. ಹಿಂದೆ ನಾವು ಅನೇಕ ಸಂದರ್ಭಗಳು ಹೇಳಿದ್ದೇವೆ, ಮತ್ತೆ ಮತ್ತೆ ನಾನು ಹೇಳ್ತಾ ಹೋಗುವುದಿಲ್ಲ, ಅದು ಚರ್ವಿತ ಚರ್ವಣ ಆಗ್ತದೆ ಹೇಳಿದರೆ. ಆ ಕಾರಣದಿಂದ ರಾವಣನ ಬಳಿಯಲ್ಲಿ
ಜಗತ್ತು ಹುಟ್ಟುವಾಗ ಹುಟ್ಟಿದಂತಹ ರಾಕ್ಷಸರು ಇನ್ನು ಅವನ ಜೊತೆಯಲ್ಲಿದ್ದಾರೆ. ಹೇತಿ ಪ್ರಹೇತಿಯರ ಕಾಲದವರಿದ್ದಾರೆ ರಾವಣ ಜೊತೆಯಲ್ಲಿ, ಅಂಥವರಿದ್ದಾರೆ. ಹಾಗಾದ ಕಾರಣ ಯಾರು ಯಮನು ಹುಟ್ಟುವುದಕ್ಕೆ ಮೊದಲು ಹುಟ್ಟಿದಂತಹ ರಾಕ್ಷಸರಿದ್ದಾರೆ. ಅವನ ಸಾಧನೆ, ಅವನ ಜೊತೆಗಿರುವಂಥ ವಿಕ್ರಮಿಗಳು, ಅವನಿಗೆ ಊರ್ವಶಿ, ರಂಬೆ ಇತ್ಯಾದಿಗಳು, ಅವನಿಗೆ ಎಲ್ಲಿ ಶಾಪ ಸಿಕ್ಕಿದೆ, ಎಲ್ಲಿ ವರ ಸಿಕ್ಕಿದೆ, ಅವನ ಸಾಧನೆ ಏನು, ಇದನ್ನೆಲ್ಲ ಅವನ ಜೊತೆಗಿಂತವರು ಎಂಥವರು, ಇದನ್ನೆಲ್ಲ ಹೇಳ್ತಾನೆ. ರಾವಣನ ಸಾಧನೆ, ಜ್ಯೋತಿಷ್ಯದಲ್ಲಿ ರಾವಣ, ವೇದದಲ್ಲಿ ರಾವಣ, ಸಾಮಗಾನದಲ್ಲಿ ರಾವಣ, ಉಪನಿಷತ್ತಲ್ಲಿ ರಾವಣ, ವೇದವಿದನಿದ್ದಾನೆ, ಶಿವಭಕ್ತನಿದ್ದಾನೆ, ಸಾಧಕನಿದ್ದಾನೆ, ಶಾಪಗ್ರಸ್ತನಿದ್ದಾನೆ, ಅನುಗ್ರಹ ಪಡೆದವನಿದ್ದಾನೆ, ವರ ಪಡೆದವನಿದ್ದಾನೆ, ಎಲ್ಲದಕ್ಕೂ ರಾವಣದೇ. ಹಾಗೆ ಎಲ್ಲವನ್ನು ಮಾಡಿದರೂ ಇವತ್ತು ಚತುರ್ದಶ ಭುವನದಲ್ಲನಾಗಿ ರಾವಣನಿದ್ದಾನೆ ಅಂತ ಹೇಳ್ತಾನೆ. ರಾಮ ಹೇಳ್ತಾನೆ, ನೀನು ಹೇಳಿದ್ದನ್ನೆಲ್ಲ ಕೇಳಿದೆ ಪುಣ್ಯಾತ್ಮ, ನಾನು ಕೇಳಿದ್ದೆಲ್ಲ ಗೊತ್ತಾಯ್ತು ನನಗೆ. ಕೇಳಿದೆವು ಕಡೆವು ನಿಧಾನವು ಹೇಳಿದುದು, ನೀನಹುದಿದಲ್ಲೋ ಬೇಳಿಲಗಳಿನಿದೆಲ್ಲೊಡಂಬಟ್ಟೆವು ಮನಸ್ಸಿನಲಿಗೆ. ಕೇಳಿದೈ ಎಲೆ ಕಲಿ ವಿಭೀಷಣ ಕಾಳಗದೊಳ ಹೆದರಿ ಹಿಂಗದೆ ಸೋಲದಿ ಬುದರಿದಾದಡೆಯು ತೋರ್ ಅರೆಯ ನಮಗದಾಗ ವಿಭೀಷಣ. ನೀನು ಹೇಳಿದ್ದರಲ್ಲಿ ನನಗೆ ಎಳ್ಳೆನಿತೂ ಬೇಸರ ಇಲ್ಲ ಹೇಳ್ತಾನೆ ರಾಮ. ಏನು ಬೇಸರ ಇಲ್ಲ, ನೀನು ಹೇಳಿದ ಮೂಲ ವಿಷಯ ಸರಿ, ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಅಂದರೆ ಪರರನ್ನು ದೂಷಿಸುವ ರಾಮ ಅಲ್ಲ, ಪರರಲ್ಲಿರುವ ಸದ್ಗುಣಗಳನ್ನು ಹೇಳುವ ರಾಮ, ಕೆಟ್ಟ ಗುಣಗಳನ್ನು ವೈಭವೀಕರಿಸುವುದು ರಾಮನಿಗೆ ಪ್ರವೃತ್ತಿಯಲ್ಲ, ಇದು ಸರಿಯಲ್ಲ. ರಾವಣನ ಬಗೆಗೆ ಎಳ್ಳಷ್ಟು ತಿರಸ್ಕಾರದ ಭಾವನೆ ಇಲ್ಲ ಹೇಳ್ತಾನೆ ರಾಮ. ನಾವನಿಗೆ ಅವನ ಬಗೆಗೆ ತಿರಸ್ಕಾರದ ಭಾವನೆ ಇಲ್ಲ. ರಾವಣ ವಿಕ್ರಮಿ, ನಾನು ಒಪ್ಪಿದ್ದೇನೆ. ನೀನು ಹೇಳಿದುದು ಮನಸ್ಸಿನಲ್ಲಿ ಒಪ್ಪಿಗೆ. ಕಲಿವಿಭೀಷಣ, ಯುದ್ಧದಲ್ಲಿ ನಾವು ಹೆದರಿ ಹಿಂಜರಿಯದೆ ಸೋಲದೆ ಇರುವುದು ಅಸಾಧ್ಯವೆಂದು ಕಂಡದೆ ಬಂದರೂ ಚಿಂತೆ ಇಲ್ಲ. ರಾಮನಿಗೆ ರಾವಣನಲ್ಲಿ ಗೆಲ್ಲಿಕ್ಕಾಗೋದಿಲ್ಲ, ರಾಮನ ಶಕ್ತಿ ಸಾಲದು, ಸಂಘಟನೆ ಸಾಲದು ಅಂತ ಒಬ್ಬ ಹೇಳಿದ್ರು ನನಗೆ ಬೇಸರ ಇಲ್ಲ. ರಾವಣ ಅಪ್ರತಿಮ ವಿಕ್ರಮಿಯ, ನಾವು ಅದನ್ನು ಒಪ್ಪುತ್ತೇವೆ. ಶತ್ರುವನ್ನು ನಮಗೊಮ್ಮೆ ತೋರಿಸಬೇಕು. ಈಗೆಲ್ಲ ನೀವು ವೈಭವೀಕರಿಸಿ ಹೇಳಿದ್ದು ನನಗೆ ರಾವಣನನ್ನು ನೋಡಬೇಕು ಅಂತ ಇದೆ ತಾವು ಹೇಳ್ತಾನೆ. ಮಹಾ ಸಾಗರದಂತೆ ಇದ್ದಾನೆ, ಕೋಪವೋ ಕಾಲಾಗ್ನಿ ರುದ್ರನಂತೆ, ಪರಾಕ್ರಮ ದರ್ಪದಲ್ಲಿ ಪ್ರಳಯ ಭೈರವನಂತೆ. ಅದರ 8ರಷ್ಟೇ ಮಹಾಪತಿವ್ರತೆ ಸೀತೆಯನ್ನು ವಿಹಾರದ ನೆಪದಿಂದ ಕೊಂಡು ಹೋದ ರಾಕ್ಷಸ. ಅದು ಅಲ್ಲಿ ಎಲ್ಲ ಕಡೆಯಲ್ಲಿ ಅವ ಹೇಳುವುದಾಗೆ ಆಗಲೂ ಆ ಸಂದರ್ಭದಲ್ಲಿ ಅವ ಹೇಳುವುದಷ್ಟೇ. ಕಮಲಮುಖಿ ಸೀತೆಯನ್ನು ಮೂರ್ಖತನದಿಂದ ಕದ್ದು ತಂದ ರಾವಣ. ಇಲ್ಲಿಯೂ ಹಾಗೆ ಸೀತಾಪಾರ ಮಾಡಿದ ರಾವಣ. ಇದನ್ನು ಹೇಳಿದ ಮೇಲೆ ರಾವಣನ ವಿಕ್ರಮವನ್ನು ಹೇಳಿದ್ದಾನೆ, ಇದನ್ನು ಹೇಳಿದ ಮೇಲೆ ರಾವಣನ ಪರಾಕ್ರಮವನ್ನು ಹೇಳಿದ್ದಾನೆ. ಎಲ್ಲಿಯೂ ವಿಭೀಷಣ ರಾವಣನ ದುರಾಚಾರವನ್ನು, ಸ್ತ್ರೀಲಂಪಟತನವನ್ನು ಹೇಳದೆ ಉಳಿಲಿಲ್ಲ. ಕಮಲಮುಖಿ ಸೀತೆಯನ್ನು ಕದ್ದವ, ಅದರ ವಿಕ್ರಮಿ. ಇಲ್ಲಿಯೂ ಅದನ್ನೇ ಹೇಳುವಂತಹದ್ದವ, ಬೇರೆ ಯಾರೂ ಅಲ್ಲ. ಆದರೆ ಅವನ ಯೋಗ್ಯತೆಗೆ, ಅವನ ಜೊತೆಗೆ ಎಂತೆಂಥವರಿದ್ದಾರೆ ಅಂತ ಹೇಳ್ತಾನೆ. ಅರಿಗಜನ ಆರೆಗಜನ ಪುರೋಹಿತತ್ವದ ಸೇರಿ ಪಡೆಯೂಟರಸ ಜಗದೊಳಗೆ, ಆರಿಗಿ ಜನ ಹರಕೆ ದಿನ ದಿನ ಕೊಂಡು ರಾಯರಲಿ. ಆರಿಗುಂಟೋಲಗವು ತುಂಬುರ ನಾರದರು ನಿರ್ಜರರು ಸೇವಕರು, ಆರಿಗೋವನ ಕಾಲದಲ್ಲಿ ನೀವು ಬಲ್ಲಿರೇಯೋದಾಗ ಬಲ್ಲಿರೇಯೋದ. ಬ್ರಹ್ಮನ ಪೌರೋಹಿತ್ಯ ಯಾರಿಗುಂಟು ಹೇಳು? ಕೆಟ್ಟವರೇ, ದುಷ್ಟತನ ಎಲ್ಲ ಮಾಡಿದ್ದಾನೆ. ಆದರೆ ದೇವತೆಗಳ ಅನುಗ್ರಹ ಅವನಿಗುಂಟು, ದೇವರುಗಳ ಅನುಗ್ರಹ ಉಂಟು. ಸಂಬಂಧ ಯಾರಿಗುಂಟು? ಜಗತ್ತಿನ ರಾಜರುಗಳಲ್ಲಿ ಯಾರಿಗೆ ಶಿವನ ಆಶೀರ್ವಾದ ಉಂಟು ಹೇಳು? ಈ ರೀತಿ ಅಲ್ವೋ? ನಂದಿ ಶಾಪ ಕೊಟ್ಟಿದ್ದ ಹಾಗೆಂತ ಶಿವಾನುಗ್ರಹ ಉಂಟು ಅವನಿಗೆ. ಯಾರಿಗುಂಟು ಇವನ ಆಸ್ಥಾನ ವೈಭವ ಹೇಳು? ದೇವತೆಗಳು, ಯಕ್ಷರು, ನಾಗರು, ಉರಗರು, ಗರುಡರು, ಸಿದ್ಧರು, ಸಾಧ್ಯರು ಎಲ್ಲರೂ ಅವನ ಸಭೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ತುಂಬುರ ನಾರದರು, ದೇವತೆಗಳು ಯಾರಿಗೆ ಸೇವಕರಾಗಿದ್ದಾರೆ? ಇವನಿಗಿದ್ದಾರೆ. ಇಂತಹ ವರ್ಚಸ್ವಿ ರಾವಣ, ಯೋಗ್ಯತಾವಂತಹ ರಾವಣ, ಇವನ ಮೇಲೆ ಮಾರಿ ಕೋಪಿಸಿಕೊಂಡದ್ದನ್ನು ಕಾಣಲಿಲ್ಲ. ಯಮರು ಯಾರು ಹಣೆ ಬರಹವನ್ನು ತೊರೆಯದೇ ಇವನ ಹತ್ತಿರ ಸೇರುವುದಿಲ್ವೇ? ಇಂಥವರಿದ್ದಾರೆ.
ಅಶುಭದ ಆರೈಕೆಗೆ ಇವನ ಜತೆ ರುಚಿಸುವುದಿಲ್ಲ. ಇದೆಲ್ಲವನಿಗೆ ಸರ್ವಸ್ವವುಂಟು. ದಶಕಂಠನ ವಿಜಯಲಕ್ಷ್ಮಿಗೆ ಬ್ರಹ್ಮಾಂಡವೇ ಮನೆ, ಲೋಕಗಳು ಅವನ ಜಲಪಾತ್ರೆಗಳು, ಭೂಮಿಯೇ ಮಂಚ, ಮೇಲ್ಕಟ್ಟು ವಸ್ತ್ರ, ಸೂರ್ಯ ದೀಪ, ಚಂದ್ರ ಕನ್ನಡಿ, ದೇವಲೋಕದ ಸ್ತ್ರೀಯರು ಸಖಿಯರು, ದೇವತೆಗಳು ಸೇವಕರು ಬಹುವಿಧದಿಂದ ರಾವಣನನ್ನು ಹೊಗಳುತ್ತಾರೆ. ಯುದ್ಧದಲ್ಲಿ ಪ್ರಾಮಾಣಿಕ, ಸಾವಿಗೆ ಹೆದರುವಲ್ಲ, ಅಂಜಿಕೆ ಇಲ್ಲ, ಬಿಲ್ಲಿಗೆ ತುದಿಗೆ ಹೆದೆ ಏರಿಸಿದರೆ ಅಪ್ರತಿಮ ವಿಕ್ರಮಿ. ಇದನ್ನೆಲ್ಲ ಅದು ಬಹಳ ಮುಖ್ಯ. ಬಿಲ್ಲಿನ ತುದಿಗೆ ಹೆದೆ ಏರಿಸಿ ಯುದ್ಧಕ್ಕೆ ನಿಂತರೆ ಅವ ಅಪ್ರತಿಮ ವಿಕ್ರಮಿ. ಹೇಳುವಾಗ ಲಕ್ಷ್ಮಣನ ಮುಖ ನೋಡಿದನಂತೆ ರಾಮ. ಕೇಳುವ. ನಗೆಯನ ಸುಗೋಪದಲ್ಲಿ ಲಕ್ಷ್ಮಣ ಮೊಗವನುಯ್ಯನೆ ತಿರುಹಿದನು. ಮನವೊಗದು ನಮಗೆ ಮಾತೆನುತ ಮಿಹಿರಜನು ಚುಬುಕಿರದಾಗ ಅಗಿದುದಂತದಲೌಡನ ನಿಲನ ಮಗನು ಹೂಂಕರಿಸಿದನು. ಹಗೆಯನು ಹೊಗಳಿ ಕೆಡಿಸಿದೆ ಎಂದು ಕಿಡಿಗೆದರಿತು ಭಟಸ್ತೋಮ. ನಸುಗೋಪದಲ್ಲಿ ಲಕ್ಷ್ಮಣನು ಎಲ್ಲ ಉಂಟು ರಾವಣನಲ್ಲಿ ಹೇಳ್ತಾನೆ ವಿಭೀಷಣ. ಇಲ್ಲದೆ ಇದ್ದದ್ದಲ್ಲಿಲ್ಲ, ಇವನಲ್ಲಿ ಒಂದು ಕೊರತೆ ಇದೆ. ಒಂದು ಕೊರತೆ ಯಾವುದು? ಸ್ತ್ರೀ ಲಂಪಟತನ. ಮತ್ತೆ ಎಲ್ಲದರಲ್ಲಿಯೂ ವಿದ್ಯೆಯಲ್ಲಿ, ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ, ಪರಾಕ್ರಮದಲ್ಲಿ, ಆಕ್ರಮಣದಲ್ಲಿ, ಸಂಘಟನೆಯಲ್ಲಿ ಎಲ್ಲವೂ ಸರ್ವಗುಣ ಸಂಪನ್ನ, ಏಕಗುಣಹೀನ ಅಂತ ಅದಕ್ಕೆ ಹೆಸರು. ಅದು ಯಾವುದು? ಸ್ತ್ರೀ ಲಂಪಟನ. ಅದು ಒಂದು ಕೊರತೆ ಅವನಲ್ಲಿ ಉಂಟು ಅಂತ ಹೇಳ್ತಾನೆ. ಆದರೆ ಇವನ ಬಿಲ್ಗಾರಿಕೆಯನ್ನು ಹೊಗಳಿದನಲ್ಲ, ಅದಕ್ಕಾಗಿ ನಗುವಿನಿಂದೊಡಗೂಡಿದ ನಸುಗೋಪದಿಂದ ಲಕ್ಷ್ಮಣನು ತಕ್ಷಣ ಮುಖವನ್ನು ತಿರುಗಿಸಿಕೊಂಡ. ರಾಮನ ಹಿಂದೆ ನಿಂತುಕೊಂಡಿದ್ದ ಲಕ್ಷ್ಮಣ ಮುಖ ತಿರುಗಿಸಿದ ಒಮ್ಮೆ ಹೀಗೆ ವಿಭೀಷಣನ ಕಡೆಗೆ. ಬಿಲ್ಗಾರಿಕೆಯಲ್ಲಿ ವಿಕ್ರಮ ಅಂತ. ಬಿಲ್ಗಾರಿಕೆಯಲ್ಲಿ ವಿಕ್ರಮವನ್ನು ಕೋದಂಡಪತಿಯ ಮುಂದೆ ಯಾರು ಹೇಳಲಿಕ್ಕಿಲ್ಲ, ಹೇಳಬಾರದು. ಜಗತ್ತಿನಲ್ಲಿ ಕೋದಂಡಪತಿಯಾದ ರಾಮನೇ ಬಿಲ್ಗಾರಿಕೆಯಲ್ಲಿ ವಿಕ್ರಮಿ. ಅವನಿಗಿಂತ ಶ್ರೇಷ್ಠ ಬಿಲ್ಲುಗಾರರಿಲ್ಲ. ಸಾರ್ವಕಾಲಿಕವಾದಂತಹ ಬಿಲ್ಗಾರಿಕೆ ಕೋದಂಡಪತಿಯಾದ ರಾಮನದ್ದು. ಅವನ ಮುಂದೆ ಇವ ರಾವಣನ ಬಿಲ್ಗಾರಿಕೆಯನ್ನು ಹೇಳುವುದಂತ ಲಕ್ಷ್ಮಣ ಮುಖ ತಿರುಗಿಸಿದಂತೆ. ಸ್ವಲ್ಪ ಮುಖದಲ್ಲಿ ಕೋಪವು ಬಂತಂತೆ ಲಕ್ಷ್ಮಣನಿಗೆ. ಈ ಮಾತು ನಮ್ಮ ಮನಸ್ಸಿಗೆ ಒಗ್ಗುವುದಿಲ್ಲ ಹೇಳಿದ. ಇದು ನಮಗೆ ಸಂತೋಷ ಪಡುವ ಮಾತಲ್ಲ, ಇದು ನಮಗೆ ಒಗ್ಗುವುದಿಲ್ಲ ಅಂತ ಹೇಳಿದ. ಸುಗ್ರೀವ ಹೇಳ್ತಾನೆ, ಇದಲ್ಲ ವಿಭೀಷಣ, ಇಷ್ಟು ಬೇಡ, ಉಳಿದದ್ದು ಸರಿ. ಬಿಲ್ಗಾರಿಕೆಯಲ್ಲಿ ರಾವಣನ ಶ್ರೇಷ್ಠತ್ವವನ್ನು ಹೇಳಲಿಕ್ಕಿಲ್ಲ, ನಾನು ಒಪ್ಪುವುದಿಲ್ಲ ಹೇಳಿದ ಸುಗ್ರೀವ. ಯಾಕೆ? ವಾಲಿವಧೆಯಿಂದ ರಾಮನ ಯೋಗ್ಯತೆ ಸುಗ್ರೀವನಿಗೆ ಗೊತ್ತಾಗಿದೆ. ಒಂದು ಶರದಿಂದ ದುಂದುಬಿ ಅಟ್ಟೆಯನ್ನು ಕಾಲ ತುದಿಯಿಂದ ಹಾರಿಸಿದ್ದ. ಒಂದು ಬಾಣದಲ್ಲಿ ಸಪ್ತಚಾಲದ ಛೇದನವೋ, ಮತ್ತೊಂದು ಬಾಣದಲ್ಲಿ ವಾಲಿಯ ಪತನವೋ ಸುಗ್ರೀವನಿಗೆ ಗೊತ್ತುಂಟಲ್ಲ ರಾಮ ಬಾಣದ ಯೋಗ್ಯತೆ. ಸುಗ್ರೀವ ಹೇಳಿದಂತೆ, ವಿಭೀಷಣ ಅದನ್ನು ಹೇಳಬೇಡ ನೀನು, ಉಳಿದದ್ದು ಸರಿ. ಹಾಗೆ ಆಕ್ಷೇಪ ಮಾಡಿದರಂತೆ. ಹುಲ್ಲಿನಲ್ಲಿ ತುಚ್ಚಿ ಕಚ್ಚಿ ವಾಯುಪುತ್ರ ಆಂಜನೇಯ ಹೂಂಕರಿಸಿದನಂತೆ. ಹುಲ್ಲು ಕಚ್ಚಿ, ಏನು ರಾವಣನನ್ನು ಹೊಗಳ್ತಿ? ನಾನು ಸೀತಾನ್ವೇಷಣೆ ಹೋಗ್ಲಿಲ್ವ, ಲಂಕಾದಾನ ಮಾಡಲಿಲ್ವ? ರಾವಣ ಏನು ಅಂತ ನಮ್ಗೆ ಗೊತ್ತುಂಟು, ನೀನು ಅದನ್ನೆಲ್ಲ ಹೇಳಬೇಡ. ಒಬ್ಬೊಬ್ರು ಶತ್ರುವನ್ನು ಹೊಗಳಿ ಕೆಡಿಸಿದೆ ಅಂತ ಇಡೀ ಸಭೆ ವಿಭೀಷಣನನ್ನು ಆಕ್ಷೇಪಿಸಿದಂತೆ. ಆದರೆ ಎಲ್ಲರನ್ನೂ ರಾಮ ಸಮಾಧಾನ ಪಡಿ. ಅವ ರಾಮ ವಿರೋಧದಿಂದ ಹೇಳಿದ್ದಲ್ಲ, ರಾಮಭಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ರಾವಣನ ಸಾಮರ್ಥ್ಯ ಒಂದು. ಯಾಕಂದ್ರೆ ಅವ ರಕ್ತ ಸಂಬಂಧಿ, ತಮ್ಮನಿದ್ದಾನೆ, ಒಂದೇ ತಾಯಿಯ ಹೊಟ್ಟೆಯಿಂದ ಬಂದವನಿದ್ದಾನೆ, ಬಾಲ್ಯದಿಂದ ಒಡನಾಡಿ ಕಂಡದ್ದನ್ನು ಹೇಳಿದ್ದಾನೆ, ಪ್ರಾಮಾಣಿಕ, ಸಿಟ್ಟು ಮಾಡಬೇಡಿ ಅಂತ ಹೇಳಿದಂತೆ. ಮಂಗಲಕ್ಕೆ ಹೋಗುವ. ಭವ ಭವಾಜಿತ ದುರಿತ ಕೋಟಿಯ ತವಿಸುವಗ್ಗದ ನಾಮ ಸರಸಿಜ ಭವ ಭವಾಚ್ಯುತ ರಮಲ ಪದವಿಯ ನೀವ ಗುಣನಾಮ. ಶಿವನ ನೆಚ್ಚಿನ ನಾಮ ಗಿರಿ ಸಂಭವೆಯ ನೇಮದ ನಾಮ. ಸುರನರ ಭುವನ ಪಾವನ ನಾಮ ಸೀತಾಪತಿಯ ಸಿರಿನಾಮ. ಸೀತಾಪತಿಯ ಸಿರಿನಾಮ.